Echelon will revise concepts through MCQs on Chapter 2, Units and Measurements. We'll take up dimension analysis and we'll see how to apply the concepts you learned under the heading dimension analysis and its applications to solve MCQs. First one, the which of the following relations for displacement of a particle undergoing SHM motion not dimensionally correct. ನೋಡಿ, ಒಂದು ಈಕ್ವೇಷನ್ ಡೈಮೆನ್ಷನ್ಲಿ ಕರೆಕ್ಟ್ ಆಗಬೇಕು ಅಂದರೆ ಆನ್ ಐದರ್ ಸೈಡ್ಸ್ ಆಫ್ ದಿ ಈಕ್ವೇಷನ್ ಯೂನಿಟ್ ಸೇಮ್ ಇರಬೇಕು. ಯೂನಿಟ್ಸೇ ತಪ್ಪಾಯಿತು ಅಂದರೆ ಈಕ್ವೇಷನ್ ತಪ್ಪು. ಆಮೇಲೆ ಡಿಫ್ರೆಂಟ್ ಟರ್ಮ್ಸ್ಗಳಿರ್ಬೋದು ಒಂದು ಈಕ್ವೇಷನ್, ಲೈಕ್ ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ನೋಡಿ, ಇದರಲ್ಲಿ 3 ಟರ್ಮ್ಸ್ಗಳಿದೆ. ಎಸ್ ಒನ್ ಟರ್ಮ್, ಯು ಟಿ ಒನ್ ಟರ್ಮ್ ಆ್ಯಂಡ್ ಹಾಫ್ ಎ ಟಿ ಸ್ಕ್ವೇರ್ ಒನ್ ಟರ್ಮ್. ಆಲ್ ಮಸ್ಟ್ ಬಿ ಡೈಮೆನ್ಷನಲಿ ಸೇಮ್, ಎಲ್ಲ ಒಂದೇ ಇರಬೇಕು. ಇದು ಬೇಸಿಕ್ ಐಡಿಯಾ ಯು ಹ್ಯಾವ್ ಲರ್ನ್ಡ್. ದಿಸ್ ಕಾಲ್ಡ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. Using that idea, now first you take up the option A. ಆಪ್ಷನ್ನೇ ತೊಗೊಂಡು ಐಡೆಂಟಿಫೈ ಮಾಡಬೇಕು ಆನ್ಸರ್ನ. ವೈ ದಟ್ ಈಕ್ವಲ್ ಟು ಎ ಸೈನ್ 2πt ಡಿವೈಡೆಡ್ ಬೈ ಟಿ. ನೋಡಿ, ಈ ಎಕ್ಸ್ಪ್ರೆಷನಲ್ಲಿ 2πt ಡಿವೈಡೆಡ್ ಬೈ ಟಿ. ನೋಡಿ, ಈ ಎಕ್ಸ್ಪ್ರೆಷನ್ನಲ್ಲಿ ಈ 2πt ಬೈ ಕ್ಯಾಪಿಟಲ್ ಟಿ ಈಸ್ ಕಾಲ್ಡ್ ಆರ್ಗ್ಯುಮೆಂಟ್. ಅಂದರೆ ಥೀಟಾ ಪ್ಲೇಸ್ನಲ್ಲಿ ಇರುವಂಥ ಟರ್ಮು ಥೀಟಾ ದಟ್ ಈಕ್ವಲ್ ಟು 2πt ಡಿವೈಡೆಡ್ ಬೈ ಟಿ. ಥೀಟಾ ಈಸ್ ಡೈಮೆನ್ಷನ್ಲೆಸ್ because theta s equal to r theta, s by r actually is a ratio of arc length to radius. SI unit wise meter ಕ್ಯಾನ್ಸಲ್ ಆಗಿಬಿಡುತ್ತೆ, ಯೂನಿಟ್ಲೆಸ್ ಅದು. ಅಂದರೆ ಡೈಮೆನ್ಷನ್ಲೆಸ್, ವಿಚ್ ಮೀನ್ಸ್ ಆಲ್ 7 ಫಂಡಮೆಂಟಲ್ ಕ್ವಾಂಟಿಟೀಸ್, ಯಾವುದು ಮಾಸ್, ಲೆಂತ್, ಟೈಮ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಕರೆಂಟ್, ಈ ಥರದ್ದು ಯಾವ ಕ್ವಾಂಟಿಟಿನೂ ಇದರಲ್ಲಿ ಯೂಸ್ ಆಗಿಲ್ಲ. ದಟ್ಸ್ ವೈ ಇಟ್ಸ್ ಡೈಮೆನ್ಷನ್ಲೆಸ್. ಅದೇ ಮೀನಿಂಗ್ ಇದ್ರದ್ದು. ಸೊ ಯೂನಿಟ್ ಬರೆದ್ರೆ ಮೇಲ್ಗಡೆ ಸೆಕೆಂಡು, ಕೆಳಗಡೆ ಸೆಕೆಂಡ್. ಸೊ ಈ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ, ಥೀಟಾ 2πt ಬೈ ಟಿ. ಸೊ ಸೆಕೆಂಡ್ ಕ್ಯಾನ್ಸಲ್ ಆಗಿ 2π ಆಲ್ರೆಡಿಯೇ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಯೂನಿಟ್ ಇಲ್ಲ, ಅದು ಸರಿ ಹೋಯಿತು. ಹಾಗಾದರೆ ಲುಕ್ ಅಟ್ ದಿ ಫಸ್ಟ್ ಟರ್ಮ್ ಆಫ್ಟರ್ ದಿ ಈಕ್ವೇಷನ್ ಎ ಅದು, ಆ್ಯಂಡ್ ಬಿಫೋರ್ ದಿ ಈಕ್ವೇಷನ್ ವೈ. ವಾಟ್ ಈಸ್ ವೈ? ಡಿಸ್ಪ್ಲೇಸ್ಮೆಂಟ್. ಯೂನಿಟ್ ಏನು? ಮೀಟರ್. ವಾಟ್ ಈಸ್ ಎ? ಆಂಪ್ಲಿಟ್ಯೂಡ್. ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅಷ್ಟೇ, ಹಾಗಾಗಿ ಅದನ್ನು ಮೀಟರ್. ಸೊ ಯೂನಿಟ್ ಮ್ಯಾಚ್ ಆಯಿತು. ಡೈಮೆನ್ಷನಲ್ಲಿ ಈಕ್ವೇಷನ್ ಇಸ್ ಕರೆಕ್ಟ್. ವೆದರ್ ದಿ ಈಕ್ವೇಷನ್ ರಿಯಲಿ ಕರೆಕ್ಟ್ ನಮಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಡೈಮೆನ್ಷನಲ್ಲಿ ಯೂನಿಟ್ ವೈಸ್ ಈಕ್ವೇಷನ್ ಇಸ್ ಕರೆಕ್ಟ್. SHM ಈಕ್ವೇಷನ್ ಅಂದಾಗ ವೈ ಸ್ಟ್ಯಾಂಡ್ಸ್ ಫಾರ್ ಡಿಸ್ಪ್ಲೇಸ್ಮೆಂಟ್, ಎ ಸ್ಟ್ಯಾಂಡ್ಸ್ ಫಾರ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಂಪ್ಲಿಟ್ಯೂಡ್, ಆ್ಯಂಡ್ ಎ ಸೈನ್ 2πt ಬೈ ಟಿ ಅಂತ ಬರ್ಕೊಂಡ್ರಿ. ಅಲ್ಲಿ ಈಕ್ವೇಷನ್ ಈ ಒನ್ ಫಸ್ಟ್ ರಿಲೇಷನ್ ಇಸ್ ಕರೆಕ್ಟ್, ರೈಟ್. ನಾವು ಕಮ್ ಟು ದಿ ಸೆಕೆಂಡ್ ಒನ್, ವೈ ದಟ್ ಈಕ್ವಲ್ ಟು ಎ ಕಾಸ್ ಒಮೆಗಾ. ನೀವು ಸೈನ್ ಆದರೂ ತೊಗೊಳ್ಳಿ, ಕಾಸ್ ಆದರೂ ತೊಗೊಳ್ಳಿ. ಟ್ರಿಗ್ನಾಮೆಟ್ರಿ ಫಂಕ್ಷನ್ನಲ್ಲಿ ಸೈನ್ ಆಫ್, ಕಾಸ್ ಆಫ್, ಟ್ಯಾನ್ ಆಫ್ ಅಂತ ಬರೀತಿರೋ, ದಟ್ ಈಸ್ ಆರ್ಗ್ಯುಮೆಂಟ್. ಥೀಟಾ ಪ್ಲೇಸ್ನಲ್ಲಿರೋ ಟರ್ಮು, ಹಾಗಾಗಿ ಮಸ್ಟ್ ಬಿ ಯೂನಿಟ್ಲೆಸ್. ಒಮೆಗಾ ಇಸ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ, ಯೂನಿಟ್ ಈಸ್ ಪರ್ ಸೆಕೆಂಡ್. ಇವೆಲ್ಲ ನಿಮ್ಮ ಮೈಂಡ್ಲಿರಬೇಕು. SI ಯೂನಿಟ್ಸ್ ಎಲ್ಲ ಮೈಂಡ್ಲಿರಬೇಕು, ಎಲ್ಲ ಕ್ವಾಂಟಿಟೀಸು. ಆವಾಗಲೇ ಯು ಆರ್ ಡಿಸರ್ವಿಂಗ್ ಫಾರ್ CET ಪ್ರಿಪ್ರೇಷನ್. ಅದರ್ವೈಸ್ ಅದನ್ನು ಫಸ್ಟ್ ಕಲ್ತ್ಕೊಬರ್ಬೇಕು ನೀವು. ಹಾಗಾದರೆ ನೀವು ಕಲ್ತಿದ್ದೀರಾ, ಯೂನಿಟ್ ಆಫ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಪರ್ ಸೆಕೆಂಡ್, ಯೂನಿಟ್ ಆಫ್ ಟೈಮ್ ಸೆಕೆಂಡ್. ಸೊ ಕ್ಯಾನ್ಸಲ್ ಆಗಿ ಯೂನಿಟ್ಲೆಸ್ ಆಯಿತು, ಎಸ್ 0 ಆಯಿತು. ಸೊ ಅದು ಸರಿ ಹೋಯಿತು. ಆಮೇಲೆ ಎ ಇದೆ ನೋಡಿ, ಎ ಅಗೇನ್ ಆಂಪ್ಲಿಟ್ಯೂಡ್ ಮೀಟರ್, ಡಿಸ್ಪ್ಲೇಸ್ಮೆಂಟ್ ಮೀಟರ್. ಸೊ ಯೂನಿಟ್ಸ್ ಮ್ಯಾಚ್ ಆಯಿತು. LHS ಯೂನಿಟ್, RHS ಯೂನಿಟ್ ಒಂದೇ ಬಂತು. ಸೊ ಡೈಮೆನ್ಷನಲ್ಲಿ ಕರೆಕ್ಟ್. ನಾವು ಕಮ್ ಟು ದಿ ಥರ್ಡ್ ಈಕ್ವೇಷನಲ್ಲಿ ವೈ ಎ ಬೈ ಟಿ ಸೈನ್ ಟಿ ಬೈ ಎ. ನೋಡಿ, ಇಲ್ಲೇನಾಯಿತು, ಟಿ ಸೆಕೆಂಡ್ ಟೈಮ್, ಹಾಗಾಗಿ ಸೆಕೆಂಡ್. ಎ ಆಂಪ್ಲಿಟ್ಯೂಡ್, ಯೂನಿಟ್ ಏನು ಬರೀತೀರ? ಮೀಟರ್. ಸೊ ಸೆಕೆಂಡ್ ಪರ್ ಮೀಟ್ರ್ ಆಯ್ತದು, ಅದು ಯೂನಿಟ್ಲೆಸ್ ಆಗಲಿಲ್ಲ. ಸೊ ಇದೇ ರಾಂಗ ಹೋಯಿತು. ಈಗ ಇದು ನಂಬರ್ ಆಗಬೇಕು. ಸೈನ್ ಆಫ್ ಸಮ್ ವ್ಯಾಲ್ಯೂ ಮಸ್ಟ್ ಬಿ ಅ ನಂಬರ್, ಯೂನಿಟ್ಲೆಸ್ ಆಗಿರಬೇಕು. ಆಮೇಲೆ ಫಸ್ಟ್ ಟರ್ಮ್ ನೋಡಿ, ಇಲ್ಲಿ ಬಿಫೋರ್ ಸೈನ್, ದಟ್ ಈಸ್ ಎ ಬೈ ಟಿ. ಎ ಬೈ ಟಿನಲ್ಲಿ ಎ ಈಸ್ ಆಂಪ್ಲಿಟ್ಯೂಡ್ ಮೀಟರ್, ಟಿ ಪೀರಿಯಡ್ ಸೆಕೆಂಡ್ ಬರೀತಾರೆ. ಸೊ ಇಟ್ ಇಸ್ ಮೀಟ್ರ್ ಪರ್ ಸೆಕೆಂಡ್. ಲೆಫ್ಟ್ ಸೈಡ್ ಏನಿದೆ? ವೈ ಈಸ್ ಡಿಸ್ಪ್ಲೇಸ್ಮೆಂಟ್, ದಟ್ಸ್ ವೈ ಮೀಟರ್. ಅಲ್ಲಿಗೆ ಲೆಫ್ಟ್ ಸೈಡ್ ಈಕ್ವೇಷನ್ದು ಡೈಮೆನ್ಷನ್ನು L1, ರೈಟ್ ಸೈಡ್ ಈಕ್ವೇಷನ್ ಟರ್ಮ್ದು ಡೈಮೆನ್ಷನ್ನು L1t-1. ಸೊ ಡೈಮೆನ್ಷನಲ್ಲಿ ಇನ್ಕರೆಕ್ಟ್, ಮ್ಯಾಚ್ ಆಗಲಿಲ್ಲ. ದಟ್ ಈಸ್ ಯುವರ್ ಆನ್ಸರ್. ಯಾಕಂದರೆ ರಾಂಗ್ ಒಂದು ಹುಡುಕಬೇಕು ನೀವು. ಇನ್ CET ನೀಟ್, ಒನ್ಸ್ ಒನ್ ಆಪ್ಷನ್ ಈಸ್ ಐಡೆಂಟಿಫೈಡ್ ಕರೆಕ್ಟ್ಲಿ, then you need not move further, because only one answer must be correct in one question. That's why ನಿಮಗೆ ಆಪ್ಷನ್ ಸಿ ಕನ್ಫರ್ಮ್ ಅಂತ ಅಂದಮೇಲೆ ಸ್ಟಾಪ್ ಮಾಡ್ಬೋದು. ಬಟ್ ಆಪ್ಷನ್ ಡಿ ಐಡೆಂಟಿಫೈ ಮಾಡಿದ್ರು ಎ ಆ್ಯಂಡ್ ಬಿ ಏನು ಹೇಳಿದ್ರು ಅದೇ ಜಸ್ಟಿಫಿಕೇಷನ್. ನೋಡಿ, ಸ್ಮಾಲ್ ಟಿ ಟೈಮ್ ಸೆಕೆಂಡ್ ಯೂನಿಟ್, ಆ್ಯಂಡ್ ಕ್ಯಾಪಿಟಲ್ ಟಿ ಪೀರಿಯಡ್ ಆಲ್ಸೋ ಟೈಮ್ ಸೆಕೆಂಡ್ ಯೂನಿಟ್ ಕ್ಯಾನ್ಸಲ್ ಆಯಿತು.
ಇವನ್ ಫಸ್ಟ್ ಟರ್ಮು ಸೈನ್ ಆಫ್ 2π/t ಸೇಮ್ ಎಕ್ಸ್ಪ್ಲನೇಷನ್, ಯೂನಿಟ್ ಇಲ್ಲ. ಆ್ಯಂಡ್ ಯು ಕಮ್ ಹಿಯರ್ ಔಟ್ಸೈಡ್ ದಿ ಬ್ರಾಕೆಟ್ √2 ಈಸ್ ಡೈಮೆನ್ಷನ್ಲೆಸ್, ಎ ಆಂಪ್ಲಿಟ್ಯೂಡ್, SI ಯೂನಿಟ್ ಇಸ್ ಮೀಟರ್, ಆ್ಯಂಡ್ ವೈ ಅಗೇನ್ ಡಿಸ್ಟೆನ್ಸ್ ಮೀಟರ್. ಹಾಗಾಗಿ ಯೂನಿಟ್ ಮ್ಯಾಚ್ ಆಯಿತು. ಬ್ರ್ಯಾಕೆಟ್ ಟರ್ಮ್ದು ಯೂನಿಟ್ ಇಲ್ಲ, ಆ್ಯಂಡ್ ಈ ಟರ್ಮ್ ಏನಲ್ಲಿ ಮೀಟರ್ ಆ್ಯಂಡ್ ವೈಗೆ ಮೀಟರ್, ಸೊ ಮ್ಯಾಚ್ ಆಯಿತು. ಅಲ್ಲಿಗೆ ಈಕ್ವೇಷನ್ ಇನ್ ಡಿ, ಈಕ್ವೇಷನ್ ಇನ್ ಬಿ, ಈಕ್ವೇಷನ್ ಇನ್ ಎ ಡೈಮೆನ್ಷನ್ಲಿ ಕರೆಕ್ಟ್. ಓನ್ಲಿ ಇನ್ಕರೆಕ್ಟ್, ಡೈಮೆನ್ಷನ್ಲಿ ನಾಟ್ ಕರೆಕ್ಟ್ ಅಂದರೆ ಸಿ. ನೋಡಿ, ಹೀಗೆ ನೀವು ಐಡೆಂಟಿಫೈ ದಿ ಆನ್ಸರ್, ರೈಟ್. ಇವೆಲ್ಲ ಸಾಲ್ವ್ ಮಾಡಿ ಮೈಂಡ್ ಇಟ್ಕೊಂಡು ಮುಂದೆ ಹೋಗಬೇಕು. ಯು ಆರ್ ಥರೋ ವಿತ್ ದಿಸ್, ಯು ಕ್ಯಾನ್ ಈಸಿಲಿ ಸಾಲ್ವ್ ಇಟ್ ಅಂದರೆ ಇದನ್ನು ಸ್ಕಿಪ್ ಮಾಡಿ ಮುಂದೆ ಹೋಗಿ. ಆ ಥರ ಪ್ರಾಕ್ಟೀಸ್ ಮಾಡಿ. ವಿಲ್ ಟೇಕ್ ಒನ್ ಮೋರ್. Here, let's read the question. Displacement of a progressive wave is represented by y a sin omega t minus kx, where x distance and t time. The dimensions of omega by k is, ನೋಡಿ, ನಾನು ಮೊದಲೇ ಹೇಳಿದಾಗ ಇವನ್ ಇನ್ ಈಕ್ವೇಷನ್ ಡೈಮೆನ್ಷನ್ಲಿ ಕರೆಕ್ಟ್ ಇತ್ತು ಅಂತ ಇಟ್ಕೋಣ. ಡೈಮೆನ್ಷನ್ನಲ್ಲಿ ಕರೆಕ್ಟ್ ಇದ್ದರೆ ಯೂನಿಟ್ಸ್ಗಳು ಎರಡೂ ಕಡೆ ಒಂದೇ ಇರಬೇಕು. ದಟ್ ಈಸ್ ದಿ ಥೀಮ್ ಆಫ್ ದಿಸ್ ಡಿಸ್ಕಷನ್. ನಾನು ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ, ಹಿಂದಿನ ಕ್ವಶನ್ನಲ್ಲಿ ಸೈನ್ ಆಫ್ ಒಮೆಗಾ ಟಿ ಮಾತ್ರ ಇತ್ತು, ಇಲ್ಲಿ ಸೈನ್ ಆಫ್ ಒಮೆಗಾ ಟಿ ಮೈನಸ್ KX, ಈ ಎರಡೂ ಟರ್ಮ್ಸ್ಗಳು ಯೂನಿಟ್ಲೆಸ್ ಆಗಬೇಕು. ಆಗುತ್ತೆ ನೋಡಿ. ಒಮೆಗಾದು ಯೂನಿಟ್ಟು S-1, ಟೈಮ್ ಯೂನಿಟ್ಟು ಸೆಕೆಂಡು. ಕೆ ಅಂದರೆ ಆಲ್ ಆಫ್ ಯು ಫೆಮಿಲಿಯರ್ ವಿತ್ ದಿಸ್, ಕಾಲ್ಡ್ ಆಂಗ್ಯುಲರ್ ವೇವ್ ನಂಬರ್ 2π/λ. ವಾಟ್ ಈಸ್ SI ಯೂನಿಟ್? 2π a ಕಾನ್ಸ್ಟೆಂಟ್ ಆ್ಯಂಡ್ ಲ್ಯಾಂಬ್ಡಾ ವೇವ್ ಲೆಂತ್ ಅಂದರೆ ಮೀಟರ್, ಡಿನಾಮಿನೇಟರ್ಲಿ ಮೀಟರ್ ಅಂದರೆ ಪರ್ ಮೀಟರ್ ಇಸ್ ಯೂನಿಟ್. ಎಕ್ಸ್ ಆಲ್ರೆಡಿ ಲೆಂತ್, ಹಾಗಾಗಿ ಮೀಟರ್ ಯೂನಿಟ್ ಆಗುತ್ತೆ, ಇದು ಪರ್ ಮೀಟರ್ ಆಗುತ್ತೆ. ಸೊ ಮೀಟರ್ ಪರ್ ಮೀಟರ್ ಕ್ಯಾನ್ಸಲ್, ದಟ್ಸ್ ವೈ ಯೂನಿಟ್ಲೆಸ್. ಅಲ್ಲಿಗೆ ಕ್ಲಿಯರ್ ಆಗೋಯ್ತು. ಟರ್ಮ್ ಇನ್ ದಿ ಬ್ರಾಕೆಟ್ ಈಸ್ ಯೂನಿಟ್ಲೆಸ್ ಆ್ಯಸ್ ಎಕ್ಸ್ಪೆಕ್ಟೆಡ್, ಸರಿ ಹೋಯಿತು. ಈಗ ಎ ನೋಡಿ, ವಾಟ್ ಈಸ್ ಎ? ಎ ಈಸ್ ಆಂಪ್ಲಿಟ್ಯೂಡ್ ಯೂನಿಟ್ ಮೀಟರ್, ವೈ ಯೂನಿಟ್ ಮೀಟರ್, ಎರಡೂ ಒಂದೇ ಆಯಿತು. ಅವ್ರು ಕೇಳೋದೇನು, ಒಮೆಗಾ ಬೈ ಕೆದು ಯೂನಿಟ್ ಏನು? ಒಮೆಗಾ ಆ್ಯಸ್ ಐ ಎಕ್ಸ್ಪ್ಲೈನ್ಡ್ ಯು, ಆಂಗ್ಯುಲರ್ ಫ್ರೀಕ್ವೆನ್ಸಿ 2π. ಆ್ಯಕ್ಚುಲಿ ನೀವು ಹೇಗೆ ಬರೀತೀರ ಒಮೆಗಾಗೆ ಈಕ್ವೇಷನ್ನ? 2πf ಬರೀತೀರಾ, ರೈಟ್? ಸೊ 2πf ಅಂದರೆ, ಎಫ್ ಅಂದರೆ ಫ್ರೀಕ್ವೆನ್ಸಿ, ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಸೆಕೆಂಡ್. ಆ್ಯಂಡ್ ಡಿನಾಮಿನೇಟರ್ ಕೆ ಇದೆ, ಕೆದು ಯೂನಿಟ್ಟು ಪರ್ ಮೀಟರ್. ಸೊ ಪರ್ ಮೀಟರ್ ನ್ಯೂಮರೇಟ್ರಿ ಬಂದು ಮೀಟ್ರ್ ಆಯಿತು, ಮೀಟ್ರ್ ಪರ್ ಸೆಕೆಂಡ್. ವೆರಿ ಫೆಮಿಲಿಯರ್ ಯೂನಿಟ್, ಮೀಟ್ರ್ ಪರ್ ಸೆಕೆಂಡ್, ಯೂನಿಟ್ ಆಫ್ ವೆಲಾಸಿಟಿ. ಲೈಕ್ ದಿಸ್ ಯು ಐಡೆಂಟಿಫೈ. ಈ ಥರ ಪ್ರಾಬ್ಲಮ್ಸ್ಗಳಿಗೆ ಯು ನೀಡ್ ಟು ರಿಮೆಂಬರ್ ದಿ ಯೂನಿಟ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಫೆಮಿಲಿಯಾರಿಟಿ ಇರಬೇಕು, ಅದನ್ನು ಫಸ್ಟ್ ಕಲಿಬೇಕು. ಎಸ್, ಇಫ್ ವೆಲಾಸಿಟಿ ಆಫ್ ಲೈಟ್ C, Planck's constant H and gravitational constant G are taken as fundamental quantities, then dimensions of length will be, dimension of lengthನ L ಅಂತ ಇಟ್ಕೊಂಡ್ರೆ dimension of length is m0 L1 T0. ನೀವೇನು ತೊಗೋಬೋದು? ಬರೀ L1 ಮಾತ್ರ ತೊಗೋಬೋದು ಅಷ್ಟೇ. ಹಾಗಾದರೆ ಅವ್ರು ಕೇಳ್ತಿರೋದು ಇಷ್ಟೇ. ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ಗಳಲ್ಲಿ √CH/G, √HG/C⁴, √HG/C³, √HC³/G, ಇಷ್ಟರಲ್ಲಿ ಯಾವುದಕ್ಕೆ ಯೂನಿಟ್ ಆಫ್ ಲೆಂತ್ ಮ್ಯಾಚ್ ಆಗುತ್ತೆ? ಇದನ್ನು ಎರಡೂ ಥರ ಅನಲೈಸ್ ಮಾಡ್ಬೋದು. ಒಂದು ಟು ಡಿರೈವ್ ಅನ್ ಈಕ್ವೇಷನ್, ಆ ಮೆಥಡ್ ಅಪ್ಲೈ ಮಾಡೋದು. ಇನ್ನೊಂದು ಯೂನಿಟ್ಸ್ನೇ ಚೆಕ್ ಮಾಡಿ ಯಾವ ಟರ್ಮ್ಗೆ, ಯಾವ ಕ್ವಾಂಟಿಟಿಗೆ ಕೊಟ್ಟಿರೋ ಆಪ್ಷನ್ಸ್ನಲ್ಲಿ L1 ಉಳ್ಕೊಳ್ಳುತ್ತೆ, ಅದು ಇನ್ನೂ ಈಸಿ ಮೆಥಡ್ ನಿಮಗೆ. ಅದಕ್ಕೆ ಸೆಕೆಂಡ್ ಅಪ್ಲಿಕೇಶನ್ಗೆ ಡೈಮೆನ್ಷನ್ ಅನಾಲಿಸಿಸ್ ಮೈಂಡ್ಲಿದ್ರೆ ಸಾಕು, ಕ್ವಿಕ್ಕಾಗಿ ಮಾಡ್ಕೊಂಡು ಹೋಗ್ತೀರಾ. ಎರಡೂ ನಾನು ತೋರಿಸ್ತೀನಿ, ನೀವು ಪ್ರಾಕ್ಟೀಸ್ ಮಾಡಿ ಮೈಂಡ್ಲಿ ಇಟ್ಕೋಬೇಕು. ನೋಡಿ, ರಿಕ್ವೈರ್ಮೆಂಟ್ ನಿಮ್ದು ಏನು ಗೊತ್ತಾಗುತ್ತೆ. ಈಗ ಫಸ್ಟ್ ಆಪ್ಷನ್ ತೊಗೊಳ್ಳಿ, √CH/G ಆಯಿತು. ನೋ, ವಾಟ್ ಈಸ್ ಸಿ? ಸ್ಪೀಡ್ ಆಫ್ ಲೈಟ್. ವಾಟ್ ಈಸ್ ಸ್ಪೀಡ್ ಡೈಮೆನ್ಷನ್? ಮೀಟರ್ ಪರ್ ಸೆಕೆಂಡ್ ಯೂನಿಟ್ ಆಗಿರೋದ್ರಿಂದ L1 T-1 ಬರೆದ್ರಿ. ಹೆಚ್ ಏನು? ಹೆಚ್ ಇಸ್ ಅ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಅದು ಈಕ್ವೇಷನ್ H = C ನಲ್ಲಿ ಬರುತ್ತೆ. ಅಲ್ಲಿ H = E/μ ಬರೀತೀರಾ. ಫ್ರಮ್ ದಿಸ್ ಯು ಕ್ಯಾನ್ ರೈಟ್ ಡೌನ್ ದಿ ಯೂನಿಟ್ ಆಸ್ ಜೌಲ್ ಸೆಕೆಂಡಿಂದ ಡೈಮೆನ್ಷನ್ ಬರೀತೀರಾ. ನೋಡಿ, ಇವೆಲ್ಲ ನಿಮ್ಮ ಮೈಂಡ್ಲಿರಬೇಕು. ವಾಟ್ ಇಸ್ ದ ರಿಕ್ವೈರ್ಮೆಂಟ್ ಆಫ್ ದಿಸ್ ಪ್ರಾಬ್ಲಮ್? ಯು ಮಸ್ಟ್ ಬಿ ಫೆಮಿಲಿಯರ್ ವಿತ್ ದಿ ಡೈಮೆನ್ಷನ್ಸ್ ಆಫ್ ಈಚ್ ಟರ್ಮ್. M1 L2 T-1 ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದನ್ನು ನೀವು ಮೈಂಡ್ಲಿ ಇಟ್ಕೋಬೇಕು. T-1 ಡೈಮೆನ್ಷನಲ್ ಫಾರ್ಮುಲಾ ಆಫ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಸೇಮ್ ಆಸ್ ಆಂಗ್ಯುಲಾರ್ ಮೊಮೆಂಟಮ್. ರಿಮೆಂಬರ್ ದಿಸ್, ಎರಡು ಒಂದೇ. ನಾನು ಆಲ್ರೆಡಿ ನಿಮಗೆ ವಾಟ್ಸಪ್ ಗ್ರೂಪ್ನಲ್ಲಿ ಕ್ವಾಂಟಿಟೀಸ್ ಆ್ಯಂಡ್ ದೇರ್ ಡೆಫಿನೇಷನ್, ಯೂನಿಟ್ಸ್, ಡೈಮೆನ್ಷನ್ ಇಷ್ಟು ಹಾಕೀನಿ ಪ್ರಾಕ್ಟೀಸ್ ಮಾಡಿ ಮೈಂಡ್ಲಿ ಇಟ್ಕೋಬೇಕು. ಸ್ಟೂಡೆಂಟ್ಸ್ ಎಲ್ಲವನ್ನೂ ಇಟ್ಕೋಬೇಕು. ದಿಸ್ ಇಸ್ ದ ರಿಕ್ವೈರ್ಮೆಂಟ್ ಆಫ್ ದಿಸ್ ಚಾಪ್ಟರ್. ಇದಿರಲೇಬೇಕು ನಿಮಗೆ.
ಜಿನು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ನಲ್ಲಿ ಎಫ್ ಡಿ ಸ್ಕ್ವೇರ್ ಡಿವೈಡ್ ಬೈ m1 m2 ಅಂತ ಬರ್ಕೊಂಡಿದ್ದೀರಾ. ಅದರ ಯೂನಿಟ್ಟು ಪರ್ ಕೆ ಜಿ ಮೀಟರ್ ಕ್ಯೂಬ್ ಸೆಕೆಂಡ್ -2. ಹಾಗಾಗಿ ಡೈಮೆನ್ಷನಲ್ ಫಾರ್ಮುಲಾ m-1 L3 T-2. ನೋಡಿ, ಇದನ್ನು ಸಾಲ್ವ್ ಮಾಡಲಿಕ್ಕೆ ತುಂಬ ಈಸಿ. ನಿಮಗೆ ಪವರ್ ಇದು ಟೋಟಲ್ ವ್ಯಾಲ್ಯೂ ಏನು ಬರಬೇಕು, ಡೈಮೆನ್ಷನ್ ಆಫ್ ಎಲ್ ಬರಬೇಕು. ವಾಟ್ ಇಸ್ ಡೈಮೆನ್ಷನ್ ಆಫ್ L1 ಉಳ್ಕೋಬೇಕು. L1 ಉಳ್ಕೋಬೇಕಾಗಿರೋದ್ರಿಂದ ನೀವು m⁻0 ಆಗಬೇಕು. ಆ ಟೆಸ್ಟ್ನ ಐಡೆಂಟಿಫೈ ಮಾಡಿದ್ರೆ ಸಾಕು, ಆನ್ಸರ್ ಡನ್. ಇಲ್ಲಿ ಎಲ್ಲದನ್ನು ಸಾಲ್ವ್ ಮಾಡಬೇಕಾಗಿಲ್ಲ. ಈ ಥರ ಟ್ರಿಕ್ಸ್ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅ ಟ್ರಿಕ್. ಆ ತಕ್ಷಣ ಅದನ್ನು ಐಡೆಂಟಿಫೈ ಮಾಡಿ ಮುಂದಕ್ಕೆ ಹೋಗಬೇಕು. ಈಗ ಈ ಮಾಸ್ನ ಮೇಲೆ ತೊಗೊಬನ್ನಿ. ಮಾಸ್ ಮೇಲೆ ತಂದಾಗ m⁻+1 m⁻+1 ಆಲ್ರೆಡಿ ಒಂದು m ಇದೆ. ಹಾಗಾಗಿ m⁻+1 m⁻+m2 ಆಯಿತು. m0 ಆಗಲೇ ಇಲ್ಲ. m0 ಆಗಲಿಲ್ಲ ಅಂದರೆ ಯು ಸ್ಟಾಪ್ ಸಿಂಪ್ಲಿಫಿಕೇಶನ್ ಫರ್ದರ್ ಹಿಯರ್ ಇಟ್ ಸೆಲ್ಫ್, ಗೋ ಟು ದಿ ನೆಕ್ಸ್ಟ್ ಆಪ್ಷನ್, ದಟ್ ಈಸ್ ಆಪ್ಷನ್ ಬಿ. ಯಾಕಂದರೆ m⁻0ನೇ ಆಗೋದಿಲ್ಲ ಅಂದಮೇಲೆ ಮಿಕ್ಕಿದ್ದು L1 ಅಂತ ಚೆಕ್ ಮಾಡೋ ನೆಸಿಟಿ ಬರಲ್ಲ. ಯಾಕಂದರೆ m0 L1 T0 m0 L1 T0 ಆಗಬೇಕು. T0 m0 ಆಗಲಿಲ್ಲ ಅಂದರೆ ಆ ಈಕ್ವೇಷನ್ನು ಡೈಮೆನ್ಷನ್ಲಿ ರಾಂಗ್ ಆಯಿತು. ನಾವು ಗೋ ಟು ದಿ ಸೆಕೆಂಡ್ ಒನ್ ಇದೇ ಪ್ರೊಸೀಜರ್ ಅಪ್ಲೈ ಮಾಡ್ತೀರಾ. Hg ಡಿವೈಡ್ ಬೈ C⁻5. ನೋಡಿ, ಪವರ್ 5 ಇದೆ, ಮರಿಬಾರ್ದು ಅದನ್ನು. ಇಲ್ಲಿ H ಡೈಮೆನ್ಷನ್ ಬರೀತಾರೆ. ವಾಟ್ ಇಸ್ ಡೈಮೆನ್ಷನ್ ಆಫ್ H? m1 L2 T-1. ವಾಟ್ ಇಸ್ ಡೈಮೆನ್ಷನ್ ಆಫ್ G? m-1 L3 T-2. ವಾಟ್ ಇಸ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ C L1 T-1. ಬಟ್ ಪವರ್ 5 ಇರೋದ್ರಿಂದ 1 × 5 5 ಆ್ಯಂಡ್ T-1 × 5 -5 ಹೋಲ್ ಟು ದಿ ಪವರ್ ಹಾಫ್. ಮರಿಬಾರ್ದು ಇದನ್ನು. ಇಲ್ಲೂ ಹೋಲ್ ಟು ದಿ ಪವರ್ ಹಾಫ್ ಇತ್ತು, ಬಟ್ ನನಗೆ ನೋಡ್ತಿದ್ದಾಗನೇ ಗೊತ್ತಾಯಿತು m⁻0 ಬರಲ್ಲ. ಹಾಗಾಗಿ ಮಿಕ್ಕಿದ್ದು ಬಾದರೇಷನ್ ಬೇಕಿಲ್ಲ ನನಗೆ. ಹಾಗಾದರೆ ಇಲ್ಲಿ ಚೆಕ್ ಮಾಡೋಣ, m⁻0 ಆಗುತ್ತಾ ನೋಡಿ. ಎಸ್, ನೋಡಿ, m⁻+1 m⁻−1 ಇವೆರಡು ಏನಾಯಿತು, 0 ಸೀಮ್ಸ್ ಟು ಬಿ ಕರೆಕ್ಟ್. ಬಟ್ ಇಲ್ಲಿಗೆ ಸ್ಯಾಟಿಸ್ಫೈ ಆಗೋಗಿಲ್ಲ. L ಪವರ್ ಚೆಕ್ ಮಾಡೋಣ. L ಪವರ್ ರೂಟ್ ಇರೋದ್ರಿಂದ L ಪವರ್ 1 ಉಳ್ಕೋಬೇಕು ಅಂದರೆ L² ಬರಬೇಕು. ಯಾಕೆ ಹೇಳಿ ನೋಡೋಣ, L² ಹೋಲ್ ಟು ದಿ ಪವರ್ ಹಾಫ್ ಈಸ್ ಕ್ಯಾನ್ಸಲ್ ಆಗಿ L1 ಆಗಬೇಕು. ಈ ಥರ ಮೊದಲೇ ನೀವು ಆ್ಯಂಟಿಸಿಪೇಟ್ ಮಾಡ್ತಾ ಇರಬೇಕು. ಮುಂದೆ ಏನಾಗುತ್ತೆ, ಏನಾಗಬೇಕು ಅನ್ನೋದು ಚೆಕ್ ಮಾಡ್ತಿರಬೇಕು. CET ಅಂದರೆ ಹಾಗೆ. ಹಾಗಾದರೆ L ಮೇಲೆ ಬಂತು, L-5 ನೋಡಿ, ಮೇಲೆ L2 ಇದೆ. ಡಿನಾಮಿನೇಟರಿಂದ ನ್ಯೂಮರೇಟರ್ಗೆ -5 ಆ್ಯಂಡ್ ಆಲ್ರೆಡಿ ಇನ್ನೊಂದು ಟರ್ಮ್ L ಇದೆ ಹ್ಯಾವಿಂಗ್ ಪವರ್ 3. ಪವರ್ ನೋಡೋಣ, 2 - 5 2 - 5 ಈಸ್ -3 -3 + 3 0. ಈ ಟರ್ಮೇ 0 ಆಗೋಯ್ತು. ಎಲ್ಲೇ ಉಳ್ಕೊಳ್ಳಿಲ್ಲ, L0. ಸೊ ದಿಸ್ ಈಸ್ ಆಲ್ಸೋ ಇನ್ಕರೆಕ್ಟ್. ನಮಗೆ L ಉಳ್ಕೋಬೇಕು, L0 ಆಯಿತು, ದಟ್ ಈಸ್ ಇನ್ಕರೆಕ್ಟ್. ಸೊ ಕಮ್ ಟು ದಿ ಆಪ್ಷನ್ C. ರಿಪೀಟ್ ದಿ ಸೇಮ್ ಪ್ರೊಸೀಜರ್. ಟೇಕ್ ದಿಸ್ Hg ಡಿವೈಡೆಡ್ ಬೈ C3. ಇದರಲ್ಲಿ ರೈಟ್ ದ ಡೈಮೆನ್ಷನ್ಸ್ ಬರೆದಾಗ H ಅಂದರೆ ಸೇಮ್ ಬರೀತಾರೆ m1 L2 T-1. ಈ ಥರ ಒಂದೊಂದು ಪ್ರಾಕ್ಟೀಸ್ ಮಾಡುವಾಗ ಸುಮಾರು ಡೈಮೆನ್ಷನಲ್ ಎಕ್ಸ್ಪ್ರೆಷನ್ಸ್ ಬಯಾಟ್ ಆಗಿಬಿಡುತ್ತೆ ನೋಡಿ. ಯು ಆರ್ ರೈಟಿಂಗ್ ದಿಸ್ 3 times ನಾವು C3 ಇದು L3 T-3 C³ ಇದೆ. ಹಾಗಾಗಿ L1 T-1ನಲ್ಲಿ ಕ್ಯೂಬ್ ಮಾಡಿದಾಗ L3 T-3 ಹೋಲ್ ಟು ದಿ ಪವರ್ ಹಾಫ್ ಆಯಿತು. ನಾವು ಯು ಆ್ಯಡ್ ದಿ ಪವರ್ಸ್ ಆಫ್ ರೆಸ್ಪೆಕ್ಟಿವ್ ಟರ್ಮ್ಸ್. m+1 -1 0. L ನೋಡಿ, L ಇಲ್ಲಿ 2 ಇದೆ, ಡಿನಾಮಿನೇಟರಿಂದ -3 ಆಯಿತು, ಮೇಲೆ ಬಂದು ಇನ್ನೊಂದು ಆಲ್ರೆಡಿ 3 ಇದೆ, ರೈಟ್, ಸಿಮ್ಸ್ ಟು ಬಿ ಓಕೆ. ಆ್ಯಂಡ್ T ಪವರ್ ನೋಡೋಣ, -1 ಇದೆ 1 ಟರ್ಮ್, ಸೆಕೆಂಡ್ ಟರ್ಮ್ -2 ಇದೆ, -2 ಆ್ಯಂಡ್ ದಿ ಥರ್ಡ್ ಒನ್ ಡಿನಾಮಿನೇಟರ್ ನ್ಯೂಮರೇಟರ್ಗೆ ಬಂದಾಗ -3 ಬಿಕಮ್ಸ್ +3. ನೋಡಿ, -1 -2 -3 -3 +3 0 ಹೋಲ್ ಟು ದಿ ಪವರ್ ಹಾಫ್. ಅದು ಮರಿಬಾರ್ದು. ಹಾಗಾದರೆ ಯು ಹ್ಯಾವ್ m0 L2 T0 ಹೋಲ್ ಟು ದಿ ಪವರ್ ಹಾಫ್ ಆಯಿತು. L2 ಯಾಕಾಯಿತು ನೋಡಿ, ಇನ್ನು ಸಾಲ್ವ್ ಮಾಡಿ. 3 - 3 ಕ್ಯಾನ್ಸಲ್ ಆಗಿ 2 ಉಳ್ಕೊಳ್ತು. ರೂಟ್ ಆಫ್ L² ಈಸ್ L. ಸೊ ಡೈಮೆನ್ಷನ್ಸ್ ಆಫ್ ಲೆಂತ್, ಅಲ್ಲಿಗೆ ಡೈಮೆನ್ಷನ್ ಆಫ್ ದಿಸ್ ಕ್ವಾಂಟಿಟಿ ರೂಟ್ ಆಫ್ Hg ಡಿವೈಡ್ ಬೈ C³ ಆ್ಯಸ್ ಅ ಡೈಮೆನ್ಷನ್ ಲೆಂತ್. ದಟ್ ಈಸ್ ಯುವರ್ ಆನ್ಸರ್. ಆಪ್ಷನ್ ಡನ್. ಕಂಟಿನ್ಯೂ. ಅದೇ ಥರ ನೀವು ಡಿ ಟ್ರೈ ಮಾಡಿ, ಅದು ರಾಂಗ್ ಇರುತ್ತೆ, ಇದು ರಾಂಗು ಡೈಮೆನ್ಷನಲ್ಲಿ. ಫಿನಿಶ್ಡ್. ಇದು ಒನ್ ವೇ ಆಫ್ ಸಾಲ್ವಿಂಗ್ ದಿಸ್. ಸಿನ್ಸ್ ಯು ಆರ್ ಪ್ರಾಕ್ಟೀಸಿಂಗ್, you remember the other method also. Sometimes this method is useful or easier. Some other times the other method also useful and easier. ಅದು ಡಿಪೆಂಡ್ಸ್ ಆನ್ ದಿ ಪ್ರಾಬ್ಲಮ್. ನೀವು ಪ್ರಾಬ್ಲಮ್ ಹೇಗೆ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎರಡೂ ಫೆಮಿಲಿಯಾರಿಟಿ ನಿಮಗಿರಬೇಕು.
ಹಾಗಾದರೆ ಸೆಕೆಂಡ್ ಮೆಥಡ್ ಮಾಡೋದಾದ್ರೆ ಹೇಗೆ ಮಾಡ್ತೀರಾ? ಅವ್ರು ಹೇಳ್ತಾರೆ ಲೆಂತ್ ಡಿಪೆಂಡ್ಸ್ ಆನ್ ಯಾವುದು, ಸ್ಪೀಡ್ ಆಫ್ ಲೈಟ್ ಆ್ಯಂಡ್ ಪ್ಲಾನ್ಸ್ ಕಾನ್ಸ್ಟೆಂಟ್ ಆ್ಯಂಡ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. Length depends on what length, which length, don't bother, just length depends on speed hg. How many times we don't know. ಹಾಗಾಗಿ c power x, h power y, g power z ನೋಡಿ ಬರೀತೀರಾ. ಟು ಡಿರೈವ್ ಎನ್ ಈಕ್ವೇಷನ್ ಡಿಡ್ ವಿ ಲರ್ನ್? ಎಸ್, ಈ ಮೆಥಡ್ ಕಲ್ತ್ಕೊಂಡಿದ್ವಿ. ಮುಂದೆ ಏನು ಮಾಡ್ತೀರಾ? ರೈಟ್ ಡೈಮೆನ್ಷನ್ಸ್ ಆಫ್ ಎಲ್ ದಟ್ ಈಸ್ ಈಕ್ವಲ್ ಟು, ನೀವು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗೆದಾಗ ಹೋಯ್ತದು ಕಾನ್ಸ್ಟೆಂಟು. ಹಾಗಾಗಿ ಸಿ ಡೈಮೆನ್ಷನ್ಸ್ ಲೆಂತ್ ಆಗಿರೋದ್ರಿಂದ, ಮೀಟ್ಸ್ ವೆಲಾಸಿಟಿ ಆಗಿರೋದ್ರಿಂದ L1 t-1 power x ಆ್ಯಂಡ್ ಪ್ಲಾನ್ಸ್ ಕಾನ್ಸ್ಟೆಂಟ್ M1 L2 t-1 that raised to the power y and g M1 M-1 in fact L3 t-2 whole to the power z. What do? You just multiply the powers and add ಪವರ್ಸ್ ಆಫ್ ಲೈಕ್ ಟರ್ಮ್ಸ್. ನೋಡಿ, ಪವರ್ ಆಫ್ ಎಮ್ ಆ್ಯಡ್ ಮಾಡೋಣ. ಫಸ್ಟ್ ಟರ್ಮ್ನಲ್ಲಿ ಫಸ್ಟ್ ಕ್ವಾಂಟಿಟಿಗೆ ಎಮ್ ಇಲ್ಲ, ಸೆಕೆಂಡ್ ಕ್ವಾಂಟಿಟಿ ಎಮ್ ಪವರ್ 1 ಇಂಟು ವೈ ಆ್ಯಂಡ್ ಥರ್ಡ್ ಕ್ವಾಂಟಿಟಿನಲ್ಲಿ ದಟ್ ಈಸ್ ಜಿ ಎಮ್ ಪವರ್ -1 ಮೈನಸ್ ಝೆಡ್ ಆಯಿತು. -1 ಇಂಟು ಝೆಡ್ ಇಸ್ -z. ಈ ಥರ ಸಿಂಪ್ಲಿಫಿಕೇಶನ್ ಮೈಂಡ್ಲಿ ಮಾಡಬೇಕು. ನೀವು ಎಲ್ಲ ಸ್ಟೆಪ್ಸು ಬರೆದ್ಬಿಟ್ಟು ಆಮೇಲೆ ಸಾಲ್ವ್ ಮಾಡೋದು ಅವೆಲ್ಲ ರೆಗ್ಯುಲರ್ ಮಾಡೋದು, ಮೈಂಡ್ಲೇ ಮಾಡಬೇಕು. ಪವರ್ ಆಫ್ ಎಲ್ ನೋಡಿ, ಇಲ್ಲಿ 1 ಇದೆ, 1 ಇಂಟು ಎಕ್ಸ್, ಇಲ್ಲಿ 2 ಇಂಟು ವೈ ಪ್ಲಸ್ 2y ಆ್ಯಂಡ್ ದಿಸ್ ಇಸ್ 3z. And third term t-1 into x is -x, ಇದು -y, ಇದು -2z. Now what do? You compare the powers of length terms on both sides. ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ m0 ನೋಡಿ, ಲೆಫ್ಟ್ ಸೈಡ್ನಲ್ಲಿ ಏನಿದೆ ಟರ್ಮು, m0 ಇದೆ, L1 ಇದೆ, t0 ಇದೆ. You compare the powers of m, 0 that equal to y minus z and power of L, 1 that equal to x plus 2y plus 3z and last one 0 that equal to -x minus y minus 2z. It's a bit laborious, a bit lengthy. You simplify y that equal to z, put the value of y as z in the two equations, this and this, and solve simultaneous equations, arrive at the answer. There also you will get x value. If you do that, x value will be -3/2, y value will be half and z value will be half. ರೈಟ್, ಒಂದು ವೆರಿ ಗುಡ್ ಪ್ರಾಕ್ಟೀಸ್ ಆಗುತ್ತೆ. ಈ ಮೆಥಡ್ಗಿನ್ನ ನೋಡಿ, ಇದು ಈಸಿಯರ್. ಆಪ್ಷನ್ಗಳಲ್ಲೇ ಐಡೆಂಟಿಫೈ ಮಾಡೋದು. ನೀವು ಯಾವುದು ಆ ಮೂಮೆಂಟಿಗೆ ಈಸಿ ಅನಿಸುತ್ತೋ ಅದನ್ನು ಸಾಲ್ವ್ ಮಾಡ್ತೀರಾ. ಸ್ವಲ್ಪ ಸಿಂಪಲ್ ಈಕ್ವೇಷನ್ಸ್ ಬಂತು ಅಂದರೆ ಇದನ್ನೇ ಈಸಿ ಇರುತ್ತೆ ಸಮ್ಟೈಮ್ಸ್. ಇದು ಈ ಆಪ್ಷನ್ಸ್ನ ತೊಗೊಂಡು ಐಡೆಂಟಿಫೈ ಮಾಡುವಷ್ಟರಲ್ಲಿ ಇದನ್ನು ಮುಗಿಸ್ಬಿಡ್ಬೋದು. ಇಟ್ ಡಿಪೆಂಡ್ಸ್ ಆನ್ ಹೌ ಫೆಮಿಲಿಯರ್ ಯು ಆರ್ ವಿತ್ ದಿ ಗಿವನ್ ಮೆಥಡ್. ನೀವು ಒಂದನ್ನು ಪ್ರಾಕ್ಟೀಸ್ ಮಾಡಿ ಮೈಂಡ್ ಇಟ್ಕೊಂಡ್ರೆ ಈ ಆಪ್ಷನ್ಗಳನ್ನು ಯೂಸ್ ಮಾಡಿ ಐಡೆಂಟಿಫೈ ಮಾಡೋದನ್ನೇ ಪ್ರಾಕ್ಟೀಸ್ ಮಾಡಿ, ಈಸಿಯಾಗಿ ಮಾಡ್ಬೋದು. ನಿಮ್ಮ ಮೆಥಡ್ನಲ್ಲಿ ನೀವು ಫಾಸ್ಟಾಗಿ ಮಾಡ್ತೀರಾ. ಯು ಪ್ರಾಕ್ಟೀಸ್ ದ್ಯಾಟ್, ವಿಲ್ ಮೂವ್ ಆನ್. ನೋಡಿ, ಸೇಮ್ ಪ್ರೊಸೀಜರ್ ಕಂಟಿನ್ಯೂ ಆಗುತ್ತಾರೆ. ಇನ್ನೊಂದು ಪ್ರಾಬ್ಲಮ್ ತೊಗೋಣ. ಇಫ್ ಮೊಮೆಂಟಮ್ ಪಿ, ಏರಿಯಾ ಎ ಆ್ಯಂಡ್ ಟೈಮ್ ಟಿ ಆರ್ ಟೇಕನ್ ಟು ಬಿ ಫಂಡಮೆಂಟಲ್ ಕ್ವಾಂಟಿಟೀಸ್, ದೆನ್ ಎನರ್ಜಿ ಹ್ಯಾಸ್ ಡೈಮೆನ್ಷನ್ಸ್ ಆಫ್ ಆರ್ ಡೈಮೆನ್ಷನ್ ಫಾರ್ಮಲ್ ಆಫ್ ಎನರ್ಜೀಸ್. ಇವುಗಳನ್ನು ಫಂಡಮೆಂಟಲ್ ಕ್ವಾಂಟಿಟಿ ತೊಗೊಂಡು ಮೊಮೆಂಟಮ್, ಏರಿಯಾ ಮತ್ತು ಟೈಮ್ ಇವುಗಳನ್ನು ಯೂಸ್ ಮಾಡಿ ಎನರ್ಜಿ ಎಕ್ಸ್ಪ್ರೆಷನ್ ಬರೀರಿ ಅಂತ ಕೇಳ್ತಾರೆ ಅಷ್ಟೇ. ಸೊ ಟು ಡಿರೈವ್ ಎನ್ ಈಕ್ವೇಷನ್ ಮೆಥಡ್ ಯೂಸ್ ಮಾಡ್ತೀರಾ. ಎನರ್ಜಿ ಅಕಾರ್ಡಿಂಗ್ ಟು ದಿಸ್ ಪ್ರಾಬ್ಲಮ್ ಡಿಪೆಂಡ್ಸ್ ಆನ್ ಮೊಮೆಂಟಮ್. ಹೌ ಮೆನಿ ಟೈಮ್ಸ್ ಯು ಡೋಂಟ್ ನೋ, ಟೇಕ್ ಇಟ್ ಆಸ್ ಎಕ್ಸ್. ಏರಿಯಾ ವೈ, ಟೈಮ್ ಝೆಡ್ ನೋಡಿ ತೊಗೊಳ್ತೀರಾ. ರೈಟ್ ದಿ ಡೈಮೆನ್ಷನ್ಸ್ ಆಫ್ ಎನರ್ಜಿ ಡೈಮೆನ್ಷನ್ ಬಾಯ್ಲಿರ್ಬೇಕು ನಿಮಗೆ. M1 L2 t-2 ಅದನ್ನೆಲ್ಲ ಬ್ಯಾಟ್ ಮಾಡ್ಕೊಂಡು ಹೋಗ್ಬೇಕು. ಮರ್ತು ಹೋಯ್ತಾ? ಯು ಸ್ಟಾರ್ಟ್ ಫ್ರಮ್ ಇಯರ್. ಎನರ್ಜಿ ಈಸ್ ವರ್ಕ್ ಈಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಫೋರ್ಸ್ ಈಸ್ M ಇಂಟು A ಇಂಟು S ನೋಡಿ ಬರ್ಕೊಳ್ತೀರಾ. ಆ ಥರ ಬರೆಯೋದಕ್ಕಿಂತ ಬೆಟರ್ ಯು ಕೀಪ್ ಇನ್ ಮೈಂಡ್, ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೊಂಡಿರ್ಬೇಕು. ಮೊಮೆಂಟಮ್, ಮಾಸ್ ಇಂಟು ವೆಲಾಸಿಟಿ. ಫ್ರಮ್ ದಟ್ ಯು ರೈಟ್ ಡೌನ್ ಡೈಮೆನ್ಷನ್ ಫಾರ್ಮುಲಾ M1 L1 t-1 to the power x. A L2 ಏರಿಯಾ, ಲೆಂತ್ ಇಂಟು ಬ್ರೆಡ್, ದಟ್ಸ್ ವೈ ಆ್ಯಂಡ್ ಟೈಮ್ ಟಿ ಅಷ್ಟೇ ಬರೀತೀರಾ, ಪವರ್ ಝೆಡ್ ಬರೆದ್ರಿ. ಲೆಫ್ಟ್ ಸೈಡ್ನಲ್ಲಿ M1 L2 t-2 ಬರ್ಕೊಂಡ್ರಿ. ರೈಟ್ ಸೈಡ್ನಲ್ಲಿ ಪವರ್ನ ನೋಡಿ ಬರ್ಕೊಳ್ಳಿ, ನೇರ ಮಲ್ಟಿಪಲ್ ಬರ್ಕೊಬಿಡಿ. ನೀವು CET ಫೈನಲ್ ಪ್ರಿಪ್ರೇಷನ್ ಆಗಿರೋದ್ರಿಂದ ಇವೆಲ್ಲ ಮಾಡ್ತಾ ಕೂತ್ಕೊಳ್ಳೋಗಿಲ್ಲ. ಪವರ್ ಆಫ್ ಎಮ್ ಒಂದೇ ಟರ್ಮ್ ಇದೆ, ಅದ್ರ ಪವರ್ ಎಕ್ಸ್ ಇದೆ ಅಂದ್ಬಿಟ್ಕೋಬೇಕು. 1 ಇಂಟು ಎಕ್ಸ್ ಇಸ್ ಎಕ್ಸ್. ಎಲ್ಲಿ ನೋಡಿ, ಇಲ್ಲಿ 1 ಇಂಟು ಎಕ್ಸ್ ಇದೆ, ಇಲ್ಲಿ 2y ಇದೆ. ಈ 1 x ಪ್ಲಸ್ 2y, ರಿಮೆಂಬರ್ ದಿಸ್, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಟೈಮ್ಗೆ ನೋಡಿ, ಇಲ್ಲಿ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಎರಡು ಕ್ವಾಂಟಿಟೀಸ್ ಮಾತ್ರ ಟೈಮ್ ಇದೆ. ಫಸ್ಟ್ನಲ್ಲಿ t-1 ಇಂಟು ಎಕ್ಸ್ ಇಸ್ -x ರೈಟ್. ಇದು ಪ್ಲಸ್ ಝೆಡ್ ನೋಡಿ ಬರ್ಕೊಂಡ್ರಿ.
ನಾವು ಇದಾದಮೇಲೆ ಈಕ್ವೇಟ್ ದಿ ಟರ್ಮ್ಸ್ ಈಕ್ವೇಟ್ ಮಾಡಿದಾಗ 1 ದಟ್ ಈಕ್ವಲ್ ಟು ಎಕ್ಸ್, ಯಾವುದು ಪವರ್ ಆಫ್ ಎಮ್ ಈಕ್ವೇಟ್ ಮಾಡಿದ್ರಿ. ಅದೇ ಥರ ಪವರ್ ಆಫ್ ಎಲ್ ಈಕ್ವೇಟ್ ಮಾಡಿದ್ರಿ 2 ದಟ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2y. ಆ್ಯಂಡ್ ಥರ್ಡ್ ಈಕ್ವೇಷನ್ನಲ್ಲಿ -2 ದಟ್ ಈಕ್ವಲ್ ಟು -x ಪ್ಲಸ್ ಝೆಡ್ ಬರ್ಕೊಂಡ್ರಿ, -x ಪ್ಲಸ್ ಝೆಡ್. ನಾವು ಈ 1x ಇಲ್ಲಿ ಯೂಸ್ ಮಾಡ್ತೀರಾ, ಅಲ್ಲಿಗೆ ಏನಾಯಿತು -2 ದಟ್ ಈಕ್ವಲ್ ಟು -1 ಪ್ಲಸ್ ಝೆಡ್ ಆಯಿತು. ಹಾಗಾದರೆ ದಿ ವ್ಯಾಲ್ಯೂ ಆಫ್ ಝೆಡ್ ದಟ್ ಈಕ್ವಲ್ ಟು -1, ದಟ್ಸ್ ಇಟ್. x1 z -1, x1 z -1ನ ಯೂಸ್ ಇನ್ ಈಕ್ವೇಷನ್ 2 ಯೂಸ್ ಮಾಡಿ, ಅಲ್ಲಿಗೆ ದಟ್ ಈಸ್ 2 ದಟ್ ಈಕ್ವಲ್ ಟು 1 ಪ್ಲಸ್ 2y. ಅದು ಯೂಸ್ ಮಾಡಿ ಸಾಲ್ವ್ ಮಾಡಿಕೊಂಡ್ರೆ ದಿ ವ್ಯಾಲ್ಯೂ ಆಫ್ y ಈಕ್ವಲ್ ಟು ಹಾಫ್ ಬಂತು. ಸೊ ಯು ಗಾಟ್ ದಿ ಟರ್ಮ್ಸ್ ಆರ್ ಪವರ್ಸ್ ಆಫ್ ದಿ ಟರ್ಮ್ಸ್. ಸೊ ಯು ಯೂಸ್ ದಿ ಪವರ್ ಹಿಯರ್, the energy expression E, that is proportional to P to the power 1 and A to the power half and T to the power -1. So your option must be yes. Come on, quick. Option D. That's it. ನೋಡಿ ಹೀಗೆ ಸಾಲ್ವ್ ಮಾಡ್ತೀರಾ. ವಿಲ್ ಮೂವ್ ಆನ್. Yes, one more. The equation of state of a gas is given by P plus A by V cube into V minus B square that equal to CT. ಇಸ್ ಅ ವೆರಿ ಫೆಮಿಲಿಯರ್ ಈಕ್ವೇಷನ್. ಸುಮಾರು ಸರಿ ನಾವು ಇದು ಯೂಸ್ ಮಾಡಿದ್ವಿ. ಇನ್ನೊಂದು ಸರಿ ರಿಮೈಂಡ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ನೀವು ಈಕ್ವೇಷನ್ ಬರೀತಿದ್ದ ಹಾಗೆಯೇ ದಿಸ್ ಅಪ್ಲೈಸ್ ಫಾರ್ ಆಲ್ ಸಿಮಿಲರ್ ಟೈಪ್ ಆಫ್ ಈಕ್ವೇಷನ್ಸ್. ಈ ಥರದ್ದು ಯಾವುದೇ ಈಕ್ವೇಷನ್ ಇರಲಿ ಇಲ್ದೇ ಯಾವುದೋ ಅವ್ರು ಅಸ್ಯೂಮ್ ಮಾಡ್ಕೊಂಡು ಕೊಡಲಿ, ಹೇಗೆ ಕೊಟ್ಟರು ದಿ ಪ್ರೊಸೀಜರ್ ರಿಮೈನ್ಸ್ ದಿ ಸೇಮ್, CT. ಇಲ್ಲಿ ಹೇಳ್ತಾರೆ ವೇರ್ PVT ಆರ್ ಪ್ರೆಷರ್, ವಾಲ್ಯೂಮ್ ಆ್ಯಂಡ್ ಟೆಂಪರೇಚರ್. P ಸ್ಟ್ಯಾಂಡ್ಸ್ ಫಾರ್ ಪ್ರೆಷರ್, ಅದು ಯೂನಿಟ್ ಗೊತ್ತಿರಬೇಕು. V ಸ್ಟ್ಯಾಂಡ್ಸ್ ಫಾರ್ ವಾಲ್ಯೂಮ್, ಅದು ಯೂನಿಟ್ ಗೊತ್ತಿರಬೇಕು. T ಸ್ಟ್ಯಾಂಡ್ಸ್ ಫಾರ್ ಟೆಂಪರೇಚರ್, ಅದ್ರ ಯೂನಿಟ್ ಡೈಮೆನ್ಷನ್ ಗೊತ್ತಿರಬೇಕು. A ಆ್ಯಂಡ್ B C ಆರ್ ಕಾನ್ಸ್ಟೆಂಟ್ಸ್. ಡೈಮೆನ್ಷನ್ಸ್ ಆಫ್ A B ಆರ್. ಸಿಗೂ ಕಾನ್ಸ್ಟೆಂಟ್ ಡೈಮೆನ್ಷನ್ಲೆಸ್ ಅಂತ ಹೇಳ್ತಾ ಇಲ್ಲ ಅವರು, ಹಾಗಾಗಿ ಡೈಮೆನ್ಷನ್ ಇರ್ಬೋದು. ಹಾಗಾದ್ರೆ ನೀವು ಇಲ್ಲಿ ಏನು ಬರೀತೀರಾ ನೋಡಿ, ಪ್ರೊಸೀಜರ್ ಇಸ್ ವೆರಿ ಸಿಂಪಲ್. ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಅಕಾರ್ಡಿಂಗ್ ಟು the principle of dimensional analysis, if you add two terms, subtract two terms or equate two terms, they must be same dimensionally. Same unit ಇದ್ದರೆ ಮಾತ್ರ you can add, subtract or equate. But you can multiply, divide quantities of different dimension, ಅದು ಗೊತ್ತಿರಬೇಕು. ಇಲ್ಲಿ ನೀವು ಫಸ್ಟ್ ಟರ್ಮ್ನಲ್ಲಿ Pನ A/V³ ಆ್ಯಡ್ ಮಾಡಿದ್ದೀರಾ ಅಂದಮೇಲೆ ನೋಡಿ, ಈ ಟರ್ಮ್ನಲ್ಲಿ ಏನಾಗಿರಬೇಕು, ಡೈಮೆನ್ಷನಲ್ ಫಾರ್ಮುಲಾ ಆಫ್ ಪವರ್ ಪ್ರೆಷರ್ ಮಸ್ಟ್ ಬಿ ಈಕ್ವಲ್ ಟು ಡೈಮೆನ್ಷನಲ್ ಫಾರ್ಮುಲಾ ಆಫ್ ದಿ ಟರ್ಮ್ A/V³. ಇಟ್ಸ್ ವೆರಿ ಸಿಂಪಲ್. ಡೈಮೆನ್ಷನ್ಸ್ ಆಫ್ ಎ ಬೇಕು ಅಂದರೆ ನೀವು ಏನು ಮಾಡ್ತೀರಾ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ತೀರಾ. ಸೊ ಡೈಮೆನ್ಷನ್ ಆಫ್ Pನ ಡೈಮೆನ್ಷನ್ ಆಫ್ V³ ಮಲ್ಟಿಪ್ಲೈ ಮಾಡ್ತೀರಾ. ನನಗೆ ಆಲ್ರೆಡಿ ಡೈಮೆನ್ಷನಲ್ ಎಕ್ಸ್ಪ್ರೆಷನ್ಸ್ ಆಫ್ ಪ್ರೆಷರ್ ಆ್ಯಂಡ್ ವಾಲ್ಯೂಮ್ ಬಾಯ್ನಲ್ಲಿದೆ. ಪ್ರೆಷರ್ ಫೋರ್ಸ್ ಬೈ ಏರಿಯಾ, ಫೋರ್ಸ್ ನ್ಯೂಟನ್, ಏರಿಯಾ ಮೀಟರ್ ಸ್ಕ್ವೇರ್, ನ್ಯೂಟನ್ kg ಮೀಟರ್ ಪರ್ ಸೆಕೆಂಡ್. ಸೊ ಲೈಕ್ ದಟ್ ನನಗೆ ಗೊತ್ತು. ಪವರ್ ಡೈಮೆನ್ಷನ್, ಪ್ರೆಷರ್ ಡೈಮೆನ್ಷನ್ ಫಾರ್ಮುಲಾ M1 L -1 T -1 ನೋಡಿ, ಈಗ ಬರ್ಕೊಳ್ತೀನಿ ನಾನು. ಡೈಮೆನ್ಷನಲ್ ಫಾರ್ಮುಲಾ -2 ಆ್ಯಕ್ಚುಲಿ kg ನ್ಯೂಟನ್ಗೆ ಬರುತ್ತೆ ಹಾಗೆ. ಆ್ಯಂಡ್ ವಾಲ್ಯೂಮ್ ಈಸ್ L³ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಅದರ ಮೇಲೆ ಕ್ಯೂಬ್ ನೆನ್ಪಿಟ್ಕೋಬೇಕು, ಮರಿಬಾರ್ದು. ಸೊ ಡೈಮೆನ್ಷನ್ಸ್ ಆರ್ ನಾವು M1 ಆ್ಯಂಡ್ L ನೋಡಿ, ಇಲ್ಲಿ 3 3 9, 9 -1 8 ಆ್ಯಂಡ್ T -2. ನೋಡಿ, ಇಷ್ಟು ಮಾಡಿ ಒಂದ್ಸರಿ ಆಪ್ಷನ್ ಕಡೆ ನೋಡಬೇಕು. ಅಲ್ಲಿಗೆ ಡೈಮೆನ್ಷನ್ಸ್ ಆಫ್ A M1 L8 T -2 ಎಲ್ಲಿದೆ ನೋಡಿ, ಇದೊಂದರಲ್ಲೇ ಇದೆ. ಫಸ್ಟ್ ಆಪ್ಷನ್ ಅದೊಂದೇ, ಮಿಕ್ಕಿದ ಆಪ್ಷನ್ ಆಗಲಿಕ್ಕೆ ಚಾನ್ಸೇ ಇಲ್ಲ, ಬೇರೆ ಯಾವುದೂ ಆಪ್ಷನ್ ಆಗಲ್ಲ. ಬಟ್ ನೀವು ಸೆಕೆಂಡು ಕಂಡುಹಿಡಿಬೋದು. ಸಿಮಿಲರ್ಲಿ ಸೆಕೆಂಡ್ ಟರ್ಮ್ನಲ್ಲೂ ಸಬ್ಟ್ರ್ಯಾಕ್ಟ್ ಮಾಡಿದ್ದೀರಾ ಅಂದರೆ ಡೈಮೆನ್ಷನ್ಸ್ ಆಫ್ V ಮಸ್ಟ್ ಬಿ ಈಕ್ವಲ್ ಟು ಡೈಮೆನ್ಷನ್ಸ್ ಆಫ್ B. ಹಾಗಿದ್ರೆ ಮಾತ್ರ ನೀವು ಆ್ಯಡ್ ಮಾಡಿ, ಪವರ್ ಇದೆ ನೋಡ್ಕೋಬೇಕು. ಡೈಮೆನ್ಷನ್ಸ್ ಆಫ್ V ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಲೆಂತ್ ಬ್ರೆಡ್ತ್ ಹೈಟ್ ಆಲ್ ಎಕ್ಸ್ಪ್ರೆಸ್ಡ್ ಇನ್ ಯೂನಿಟ್ಸ್ ಆಫ್ ಲೆಂತ್, ದಟ್ ಈಸ್ ಮೀಟರ್ ಕ್ಯೂಬ್ ಅಂದರೆ L³ ದಟ್ ಈಸ್ ಈಕ್ವಲ್ ಟು B². ಡೈಮೆನ್ಷನ್ಸ್ ಆಫ್ ಪವರ್ B ನೀವು ರೂಟ್ ತೊಗೊಂಡ್ರೆ ಆವಾಗ ಡೈಮೆನ್ಷನ್ಸ್ ಆಫ್ B ಈಸ್ L³ 3/2 ಆಯಿತು. ಸೊ ಆಪ್ಷನ್ ಇಸ್ B, ನೋ ಡೌಟ್. ನೋಡಿ, ಹೀಗೆ ಯು ವಿಲ್ ಸಾಲ್ವ್. ಸೇಮ್ ಇದೆ ಸ್ಟೋರಿ 100 ನೋಡಿ, ಇಲ್ಲಿ
ದಿ ವೆಲಾಸಿಟಿ ಆಫ್ ಪಾರ್ಟಿಕಲ್ ವಿ ಅಟ್ ಎನಿ ಇನ್ಸ್ಟೆಂಟ್ ಈಸ್ ಗಿವನ್ ಬೈ ದಿ ಈಕ್ವೇಷನ್ ವಿ ಎ ಟಿ ಪ್ಲಸ್ ಬಿ ಟಿ ಸ್ಕ್ವೇರ್ ದಿ ಡೈಮೆನ್ಷನ್ಸ್ ಆಫ್ ಎ. ನೋಡಿ ಅಲ್ಲೂ ಅಷ್ಟೇ ಸೇಮ್ ಪ್ರೊಸೀಜರ್. ನೀವು ಈ ಈಕ್ವೇಷನ್ನಲ್ಲಿ ಈ ನೆಕ್ಸ್ಟ್ ಈಕ್ವೇಷನಲ್ಲಿ ವಿ ದಟ್ ಈಕ್ವಲ್ ಟು ಎ ಟಿ ಪ್ಲಸ್ ಬಿ ಟಿ ಸ್ಕ್ವೇರ್, ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಈಕ್ವೇಷನ್ ರೈಟ್. ಇಲ್ಲಿ ನೀವು ಈ ಥರ ಬರ್ಕೊಂಡಿದ್ದೀರಾ ಅಂದಮೇಲೆ ಯು ಶುಡ್ ರಿಮೆಂಬರ್ ಡೈಮೆನ್ಷನ್ಸ್ ಆಫ್ ವಿ ಮಸ್ಟ್ ಬಿ ಈಕ್ವಲ್ ಟು ಡೈಮೆನ್ಷನ್ಸ್ ಆಫ್ ಎ ಟಿ ಬೋತ್ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ಡೈಮೆನ್ಷನ್ಸ್ ಆಫ್ ಬಿ ಟಿ ಸ್ಕ್ವೇರ್. ನೋಡಿ ಹೀಗೆ ನಿಮಗೆ ಡೈಮೆನ್ಷನ್ಸ್ ಆಫ್ ಬಿ ಬೇಕಿರೋದ್ರಿಂದ ಟೇಕ್ ಡೈಮೆನ್ಷನ್ ಆಫ್ ವೆಲಾಸಿಟಿ ವಿತ್ ಡೈಮೆನ್ಷನ್ ಆಫ್ ಬಿ ಇಂಟು ಡೈಮೆನ್ಷನ್ ಆಫ್ ಟಿ ಸ್ಕ್ವೇರ್ಡ್. ಸೊ ಯು ಸಾಲ್ವ್ ಫಾರ್ ಡೈಮೆನ್ಷನ್ ಆಫ್ ಬಿ. ಡೈಮೆನ್ಷನ್ ಆಫ್ ಬಿ ಈಸ್ ಡೈಮೆನ್ಷನ್ ಆಫ್ ವಿ ಡಿವೈಡ್ ಬೈ ಡೈಮೆನ್ಷನ್ ಆಫ್ ಟಿ ಹೋಲ್ ಸ್ಕ್ವೇರ್. ಡೈಮೆನ್ಷನ್ಸ್ ಬಾಯ್ನಲ್ಲೇ ಇದೆ, ಮೀಟರ್ ಪರ್ ಸೆಕೆಂಡ್ L1 T-1 ಆ್ಯಂಡ್ ಟೈಮ್ T1. ಸೊ ಇಲ್ಲಿ ಮೇಲೆ ಸ್ಕ್ವೇರ್ಡ್ ಇದೆ, ಇದು ಸ್ಕ್ವೇರ್ಡ್ ಇದೆ. ಸೊ ಯು ಟೇಕ್ ದಿಸ್ ಟರ್ಮ್ ಟು ನ್ಯೂಮರೇಟರ್, ದಟ್ಸ್ ವೈ ಇಟ್ ಈಸ್ L1. ನೋಡಿ ಟಿ ಮೇಲೆ ಹೋದಾಗ -2, ಅಲ್ಲಿಗೆ T-3 ಆಯಿತು. T-3 ಅಂದರೆ ಯು ಮಸ್ಟ್ ಬಿ in a position to identify the option, that is D, L1 T-3. Like this will continue. Next one, the Richardson equation is given by I that equal to at square e power minus b by kt. The dimensional formula of a into b square is same as that of. Whether this equation is there or no, or did you learn, ಅವೆಲ್ಲ immaterial. ನಿಮಗೆ ಬೇಕಾಗಿರೋದೇನು, the method of dimensional analysis, the principles involved in analyzing an equation in terms of dimensional analysis. ಅಷ್ಟು ಗೊತ್ತಿದ್ರೆ ಸಾಕು. ಪ್ರಿನ್ಸಿಪಲ್ ಹೋಮೋಜಿನಿಟಿ ಇದು ಗೊತ್ತಿದ್ದರೆ ಸಾಕು. ಆ ಈಕ್ವೇಷನ್ ಇದೆಯೋ, ಆ ಟರ್ಮ್ಸ್ಗಳು, ಅದು ಯೂನಿಟ್ಸ್ ಗೊತ್ತಿದ್ದರೆ ಸಾಕು. ಸೊ ಟೇಕ್ ದಿಸ್ ಈಕ್ವೇಷನ್ ದಿಸ್ ದೇರ್ ಇನ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಎ ಟಿ ಸ್ಕ್ವೇರ್ ಇ ಪವರ್ ಮೈನಸ್ ಬಿ ಬೈ ಕೆ ಟಿ. ನೀವು ಕಲಿತೇ ಇಲ್ಲ ಆದ್ರೂ ಯು ಕ್ಯಾನ್ ಸಾಲ್ವ್ ದಿಸ್. ಆ್ಯಸ್ ಎ ಟೋಲ್ಡ್ ಯು, ನೋಡಿ ಯಾವುದೇ ಈಕ್ವೇಷನ್ ಕಂಟೈನಿಂಗ್ ಲಾಗರಿಥಮಿಕ್ ಫಂಕ್ಷನ್ಸ್, ಟ್ರಿಗ್ನಾಮೆಟ್ರಿ ಫಂಕ್ಷನ್, ಸೈನ್ ಆಫ್, ಟ್ಯಾನ್ ಆಫ್, ಕಾಸ್ ಆಫ್, ಈ ಥರ, ಆಮೇಲೆ ಎಕ್ಸ್ಪೋನೆನ್ಷಿಯಲ್ ಇ ಪವರ್ ಸಮ್ ಕ್ವಾಂಟಿಟಿ, ಈ ಥರ ಲಾಗರಿಥಮಿಕ್ ಆಯಿತು, ಹೈಪರ್ಬೋಲಿಕ್ ಫಂಕ್ಷನ್ಸ್, ಈ ಥರ ಯಾವುದೇ ಸ್ಪೆಷಲ್ ಫಂಕ್ಷನ್ಸ್ಗಳಿಗೆ ಲಾಗ್ ಆಫ್ ಅಂತ ಬರುತ್ತೆ ನೋಡಿ, ಆ ಟರ್ಮು, ಇ ಪವರ್ ಆಫ್ ನೋಡಿ, ಅದು ಸೈನ್ ಆಫ್, ಟ್ಯಾನ್ ಆಫ್, ಆ ಟರ್ಮ್ಗಳು ಬ್ರ್ಯಾಕೆಟ್ಲಿರೋದು ಡೈಮೆನ್ಷನ್ಲೆಸ್ ಆಗಬೇಕು, ಯೂನಿಟ್ಲೆಸ್ ಆಗಬೇಕು. ಆ ಯೂನಿಟ್ಲೆಸ್ ನಂಬರ್ಗಳಿಗೆ ಮಾತ್ರ ಬರೆಯೋದು ಕ್ವಾಂಟಿಟೀಸ್. ಹಾಗಾಗಿ ಇ ಪವರ್ ಸಮಥಿಂಗ್ ಯು ಹ್ಯಾವ್ ರಿಟರ್ನ್ ಹಿಯರ್ ಮಸ್ಟ್ ಬಿ ಯೂನಿಟ್ಲೆಸ್, ಡೈಮೆನ್ಷನ್ಲೆಸ್. ಹಾಗಾದರೆ ನೀವು ವಾಟ್ ಯು ಅನಲೈಸ್ ಈ ಎಕ್ಸ್ಪ್ರೆಷನ್ನಲ್ಲಿ ಡೈಮೆನ್ಷನ್ ಈ ಯೂನಿಟ್ಲೆಸ್ ಆಗಿರೋದ್ರಿಂದ, ದಿಸ್ ಈಸ್ ಯೂನಿಟ್ಲೆಸ್. ಹಾಗಾಗಿ ಡೈಮೆನ್ಷನ್ ಆಫ್ ಐ ಮಸ್ಟ್ ಬಿ ಈಕ್ವಲ್ ಟು ಡೈಮೆನ್ಷನ್ ಆಫ್ ಎ ಟಿ ಸ್ಕ್ವೇರ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೋಡಿ ಇ ಪವರ್ ಮೈನಸ್ ಬಿ ಬೈ ಟಿ ಇದೆ ನೋಡಿ, ಆ ಟರ್ಮು ಡೈಮೆನ್ಷನ್ಲೆಸ್ ಆಗಬೇಕು. ಬಿ ಬೈ ಕೆ ಟಿ ಮಸ್ಟ್ ಬಿ ಡೈಮೆನ್ಷನ್ಲೆಸ್ ಆಗಬೇಕು ಅಂದರೆ ಡೈಮೆನ್ಷನ್ ಆಫ್ ಬಿ ಮಸ್ಟ್ ಬಿ ಈಕ್ವಲ್ ಡೈಮೆನ್ಷನ್ ಆಫ್ ಕೆ ಟಿ. ಡೈಮೆನ್ಷನ್ ಆಫ್ ಬಿ ಮಸ್ಟ್ ಬಿ ಈಕ್ವಲ್ ಡೈಮೆನ್ಷನ್ ಆಫ್ ಕೆ ಟಿ, ರೈಟ್. ಡೈಮೆನ್ಷನ್ ಅಂದರೆ ಯೂನಿಟು. ಹಾಗಾಗಿ ನೀವು ಅವ್ರು ಕೇಳ್ತಿರೋದು ದೆರ್ಫೋರ್ ನೀವು ಇಲ್ಲಿ ಸಾಲ್ವ್ ಮಾಡ್ಕೋಣ. ನೋಡಿ ಇಲ್ಲಿ ಸಾಲ್ವ್ ಮಾಡಿದ್ರೆ ವಾಟ್ ಈಸ್ ಡೈಮೆನ್ಷನ್ ಆಫ್ ಎ ಬಿ ಸ್ಕ್ವೇರ್ ಕೇಳೋದ್ರಿಂದ ಎಗೆ ಸಾಲ್ವ್ ಮಾಡ್ಕೊಳ್ಳಿ. ಆವಾಗ ಡೈಮೆನ್ಷನ್ ಆಫ್ ಐ ಡಿವೈಡ್ ಬೈ ಡೈಮೆನ್ಷನ್ ಆಫ್ ಟಿ ಸ್ಕ್ವೇರ್ ಆಯಿತು, ರೈಟ್. ಹಾಗಾದರೆ ವಾಟ್ ಈಸ್ ಡೈಮೆನ್ಷನ್ ಆಫ್ ಎ ಬಿ ಸ್ಕ್ವೇರ್ ಡೈಮೆನ್ಷನ್ ಏನು? ಡೈಮೆನ್ಷನಲ್ ಫಾರ್ಮುಲಾ ಆಫ್ ಎ ಬಿ ಸ್ಕ್ವೇರ್ ಸೇಮ್ ಆ್ಯಸ್ ದಟ್ ಆಫ್ ಬರ್ಕೋಣ. ಏನು, ನೀವು ಡೈಮೆನ್ಷನ್ ಆಫ್ ಎಗೆ ಬರ್ಕೊಂಡ್ರೆ ಇಟ್ ಈಸ್ ಐ ಡಿವೈಡ್ ಬೈ ಟಿ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಬರ್ಕೊಂಡಾಗ ಕೆ ಟಿ ಹೋಲ್ ಸ್ಕ್ವೇರ್ ನೋಡಿ ಹಿಂಗೆ ಬರ್ಕೊಂಡ್ರೆ. ನಾವು ಯು ಸಾಲ್ವ್ ದಿಸ್ ಐ ಡಿವೈಡ್ ಬೈ ಟಿ ಸ್ಕ್ವೇರ್ ಇಂಟು ಕೆ ಸ್ಕ್ವೇರ್ ಟಿ ಸ್ಕ್ವೇರ್. ನೋಡಿ ಟಿ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಹಾಗಾದರೆ ಐ ಕೆ ಸ್ಕ್ವೇರ್ಗೆ ಏನು ಡೈಮೆನ್ಷನ್ ಇದೆಯೋ ಆ ಡೈಮೆನ್ಷನ್ ಆಫ್ ಎ ಬಿ ಸ್ಕ್ವೇರ್ ಆಗಿರುತ್ತೆ. ಐ ಕೆ ಸ್ಕ್ವೇರ್ ಅಂದರೆ ಇಟ್ಸ್ ಆಪ್ಷನ್ ಸಿ. ಲೈಕ್ ದಿಸ್ ಯು ವಿಲ್ ಐಡೆಂಟಿಫೈ ದಿ ಆನ್ಸರ್, ರೈಟ್. ಅಪ್ಲಿಕೇಶನ್ ಆಫ್ ಡೈಮೆನ್ಷನ್ ಅನಾಲಿಸಿಸ್, ಅಲ್ಲಿಗೆ ಸ್ಪೆಷಲ್ ಫಂಕ್ಷನ್ಸ್ ಲೈಕ್ ಎಕ್ಸ್ಪೋನೆನ್ಷಿಯಲ್ ಆಫ್ ಏನಿದೆಯೋ ಅದು ಡೈಮೆನ್ಷನ್ಲೆಸ್ ಆಗಬೇಕು. ಇಲ್ಲಿ ಬಿ ಬೈ ಕೆ ಟಿ ಡೈಮೆನ್ಷನ್ಲೆಸ್ ಆಗಬೇಕು. ಹಾಗಾದರೆ ಡೈಮೆನ್ಷನ್ ಆಫ್ ಬಿ ಮಸ್ಟ್ ಬಿ ಈಕ್ವಲ್ ಡೈಮೆನ್ಷನ್ ಆಫ್ ಕೆ ಟಿ. ಆ್ಯಂಡ್ ಇ ಪವರ್ ಡೈಮೆನ್ಷನ್ಲೆಸ್ ಆಗಿರೋದ್ರಿಂದ ಡೈಮೆನ್ಷನ್ ಆಫ್ ಐ ಮಸ್ಟ್ ಬಿ ಈಕ್ವಲ್ ಡೈಮೆನ್ಷನ್ ಆಫ್ ಎ ಟಿ ಸ್ಕ್ವೇರ್. ಲೈಕ್ ದಿಸ್ ಯು ಡೆವಲಪ್ ಅಪ್ರೋಚ್. ಇದನ್ನೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಇಟ್ಸ್ ವೆರಿ ವೆರಿ ಯೂಸ್ಫುಲ್. ಇನ್ನೊಂದು ನೋಡೋಣ.
In a formula, x that equal to 3y z square, x and z have dimensions of capacitance and magnetic induction respectively. Dimensions of y in mksq, q, m stands for meter, k stands for kilogram, s stands for second, ಅಂದರೆ ಮೀಟರ್ ಯೂನಿಟ್ ಆಫ್ ಲೆಂತ್ಗೆ ಎಮ್ ಬರೀತೀರಾ, ಆ್ಯಂಡ್ ಕಿಲೋಗ್ರಾಮ್ಗೆ ಕೆ ಬರೀತೀರಾ ಎಲ್ ಬದಲಿ, ಎಮ್ ಕೆ ಎಸ್ ಸೆಕೆಂಡ್ ಟೀನೇ ಬರೀತೀರಾ. ಕ್ಯೂ ಅಂದರೆ ಚಾರ್ಜ್ನೇ ತೊಗೊಳ್ಳಿ. ಆ್ಯಕ್ಚುಲಿ ನೀವು ಕರೆಂಟಿಗೆ ಐ ಬರ್ಕೊಂಡಿದ್ರಿ, ಐ ಈಸ್ ಕರೆಂಟ್, ರೈಟ್, ಡೈಮೆನ್ಷನಲ್ ಎಕ್ಸ್ಪ್ರೆಷನ್ ಬರೆಯುವಾಗ ನೀವು ಚಾರ್ಜ್ನೇ ತೊಗೊಳ್ಳಿ. ಚಾರ್ಜ್ ಆ್ಯಕ್ಚುಲಿ ಕರೆಂಟ್ ಈಸ್ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್. ಸೊ ಕ್ಯೂ ಅಂದರೆ ಏನು ಬರೀತೀರಾ, ಐ ಟಿ ಬರೀತೀರಾ, ಕ್ಯೂಗೆ ಐ ಟಿ. ಚಾರ್ಜ್ ಅಂತ ಬಂದರೆ ಚಾರ್ಜ್ ಇಟ್ಕೊಳ್ತೀರಾ. ನೀವು ಕರೆಂಟ್ ಬಂದರೆ ಕ್ಯೂ ಬೈ ಟಿ ಬರ್ಕೋಬೇಕು. ಆ ಥರ ಸಾಲ್ವ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ಇನ್ಸ್ಟೆಡ್ ಆಫ್ ರೈಟಿಂಗ್ ಐ, ಯು ರೈಟ್ ಕ್ಯೂ ಬೈ ಟಿ ಕರೆಂಟ್ ಬಂದಾಗ. ಚಾರ್ಜ್ ಬಂದರೆ ಚಾರ್ಜ್ ಇಟ್ಕೊಳ್ಳಿ. ನಾವು ಪ್ರೀವಿಯಸ್ಲಿ ಚಾರ್ಜಿಗೆ ಏನು ಬರಿತಾ ಇದ್ವಿ, ಐ ಟಿ ಬರ್ಕೊಂಡು ಆ್ಯಂಪಿಯರ್ ಸೆಕೆಂಡ್ ಅಂತ ಬರಿತಿದ್ವಿ, ಕೂಲಮ್ ಯೂನಿಟು. ಈಗ ಅದು ಕ್ಯೂ ಅಂತಲೇ ಇಟ್ಕೊಳ್ತಾರೆ ಡೈಮೆನ್ಷನ್ ಬರೆಯುವಾಗ. ಸೊ ಈ ಐಡಿಯಾ ಮೈಂಡ್ ಇಟ್ಕೊಂಡು ಯು ಕಮ್ ಟು ದಿಸ್ ಪ್ರಾಬ್ಲಮ್. ಏನು ಹೇಳ್ತಾರೆ ಅವರು, ಎಕ್ಸ್ ದಟ್ ಈಕ್ವಲ್ ಟು 3y z ಸ್ಕ್ವೇರ್. ಹಿಯರ್ ಯು ಹ್ಯಾವ್ ಟು ಸಾಲ್ವ್ ಫಾರ್ ಡೈಮೆನ್ಷನ್ಸ್ ಆಫ್ ವೈ ಏನು. ಡೈಮೆನ್ಷನ್ಸ್ ಆಫ್ ವೈ ಬರೆಯುವಾಗ ಯು ಸಾಲ್ವ್ ಫಾರ್ ವೈ ದಟ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 3z ಸ್ಕ್ವೇರ್. ಸೊ ರೈಟ್ ಡೈಮೆನ್ಷನ್ಸ್ ಆಫ್ ಎಕ್ಸ್ divided by dimensions of z. 3 is a constant, that's why leave it. ಈಗ x and z have dimensions of capacitance ಅಂತಾರೆ. ಡೈಮೆನ್ಷನ್ಸ್ ಆಫ್ ಎಕ್ಸ್ ಸೇಮ್ ಆ್ಯಸ್ ಡೈಮೆನ್ಷನ್ಸ್ ಆಫ್ ಸಿ ಅಂತ ಹೇಳಿದಾಗ ಕೆಪಾಸಿಟೆನ್ಸ್ಗೆ ಏನು ಬರೆದ್ರಿ, ಕೆಪಾಸಿಟೆನ್ಸ್ ಈಸ್ ಚಾರ್ಜ್ ಡಿವೈಡ್ ಬೈ ವೋಲ್ಟೇಜ್, ರೈಟ್, ಚಾರ್ಜ್ ಬೈ ವೋಲ್ಟೇಜ್. ಚಾರ್ಜ್ನ ನೀವು ಕ್ಯೂನೇ ಬರ್ಕೊಂಡ್ರಿ ಡೈಮೆನ್ಷನ್ಸ್. ವಾಟ್ ಆರ್ ಡೈಮೆನ್ಷನ್ಸ್ ಆಫ್ ವಿ? ಡೈಮೆನ್ಷನ್ಸ್ ಆಫ್ ವಿ ಏನು, ಡೈಮೆನ್ಷನ್ಸ್ ಆಫ್ ವಿ L1, ರಿಮೆಂಬರ್ ದಿಸ್, M1, L2, T minus 2, A minus 1 ಹಾಗೆ ಬರ್ಕೊಂಡಿದ್ರಿ, A minus 1. ಬಿಕಾಸ್ ನೀವು ವೋಲ್ಟೇಜ್ನ ಹೇಗೆ ಬರೀತೀರಾ, ಜೌಲ್ ಪರ್ ಕೂಲಮ್, ಬಿಕಾಸ್ ವೋಲ್ಟೇಜ್ ಈಸ್ ವರ್ಕ್ ಪರ್ ಯೂನಿಟ್ ಚಾರ್ಜ್. ನೀವು ವರ್ಕ್ನ M1, L1, T minus 2, L2, T minus 2 ಬರೀತೀರಾ. ಚಾರ್ಜ್ನ ಇಲ್ಲಿ ಚಾರ್ಜಾಗೆ ಉಳಿಸ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ಬಿಕಾಸ್ ಚಾರ್ಜ್ಗೆ ಏನು ಬರ್ಕೊಂಡಿದ್ರಿ ನೀವು, ಆ್ಯಂಪಿಯರ್ ಸೆಕೆಂಡ್ ಬರ್ಕೊಂಡಿದ್ರಿ. ಹಾಗಾಗಿ ಇದು A3 minus 1 ಆಗಿತ್ತು. ನೀವೇನು ಬರೀತೀರಾ ಹಾಗಾದರೆ ಇಲ್ಲಿ, ಇಟ್ ಈಸ್ T minus 2 Q minus 1 ಬರೀತೀರಾ. ಯಾಕಂದರೆ ಇಲ್ಲೇನಾಯಿತು, M1, L2, T minus 2, Q minus 1 ನ್ಯೂಮರೇಟ್ರಿ ಬಂತು ಚಾರ್ಜು. ಆರ್ ಯು ಫಾಲೋವಿಂಗ್ ಮೈ ಡಿಸ್ಕಷನ್? ನೋಡಿ, ವರ್ಕ್ M1, L2, T minus 2 ಹಾಗೆ ಹೊರ್ಕೊಂಡ್ರಿ ವೋಲ್ಟೇಜ್ಗೆ. ಚಾರ್ಜ್ನ ಆ್ಯಂಪಿಯರ್ ಸೆಕೆಂಡ್ ಬರಿತಾ ಇದ್ರು ಯೂನಿಟ್ ಬರೆದಾಗ, ಈಗ ಚಾರ್ಜ್ ಕೂಲಮ್ ಅಂತಲೇ ಉಳಿಸ್ಕೊಳ್ಳಿ ಡೈಮೆನ್ಷನ್ ಬರೆಯುವಾಗ ಅಂತ ಹೇಳ್ತಾರೆ ಅವರು. ಹಾಗಾಗಿ ಕ್ಯೂನೇ ಉಳಿಸ್ಕೊಂಡು ಕ್ಯೂ ಮೇಲೆ ತಂದಿದ್ದೀರಾ. ಹಾಗಾದರೆ Q minus 1 ಆಯಿತು. ಸೊ ಇದನ್ನು ನಾವು ಸಾಲ್ವ್ ಮಾಡಿಕೊಂಡ್ರೆ ಡೈಮೆನ್ಷನ್ಸ್ ಆಫ್ ಎಕ್ಸ್ ಏನಾಯಿತು, ಕ್ಯೂ ಇಲ್ಲಿ ಆಲ್ರೆಡಿ ಮೇಲೆ ಒಂದಿದೆ, Q1 + Q1 Q2 ಆಯಿತು. M1, L2 ಮೇಲೆ ಬಂದಾಗ M1 ಇದ್ದು -1, L2 ಇದ್ದದ್ದು -2, T -2 ಇದ್ದದ್ದು +2 ಆಯಿತು. ನೋಡಿ, ಹೀಗೆ ಡೈಮೆನ್ಷನ್ಸ್ ಆಫ್ ಎಕ್ಸ್ ಬರೆದ್ರಿ. ಇದು ಮೈಂಡ್ಲಿರಬೇಕು. ಅದೇ ಥರ ಡೈಮೆನ್ಷನ್ಸ್ ಆಫ್ ವೈ. ವಾಟ್ ಈಸ್ ವೈ? ವೈ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳ್ತಾರೆ. ವೈ ಸೇಮ್ ಆ್ಯಸ್ ದಿ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮಲ್ಲಿ ಎಲ್ಲಿ ಬರೆದ್ರಿ, F = QEB sin θ. sin θ ಈಸ್ ಅ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಹಾಗಾಗಿ ಲೀವ್ ಇಟ್, ಅದೇನು ನಮಗೆ ಬೇಡ ಈಗ. ಹಾಗಾಗಿ ನಾನು ಏನು ಬರಿತೀನಿ, ಬರೀ QVB ಮಾತ್ರ ಬರಿತೀನಿ. ಅದರಿಂದ ಐ ರೈಟ್ B, ದಟ್ ಈಸ್ F ಡಿವೈಡ್ ಬೈ QV, F/Q. ಇಲ್ಲೂ Q ಉಳಿಸ್ಕೊಳ್ತೀರಾ. ವಾಟ್ ಈಸ್ ಡೈಮೆನ್ಷನ್ ಆಫ್ B ಅಂತ ಬರೆದಾಗ, ಡೈಮೆನ್ಷನ್ ಆಫ್ F M1, L1, T minus 2 ಡಿವೈಡ್ ಬೈ ಚಾರ್ಜ್ Q ಹಾಗೆ ಬರ್ಕೊಳ್ತೀರಾ. ಡಿನಾಮಿನೇಟರ್ನಲ್ಲಿ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಹಾಗಾಗಿ L1 T minus 1 ಆಯಿತು. ಫೈನಲಿ ಇಟ್ ಈಸ್ M1 ಮೇಲೆ ಬಂದಾಗ L ಮೇಲೆ ಬಂದು ಕ್ಯಾನ್ಸಲ್ ಆಯಿತು ನೋಡಿ ಇದು. ಹಾಗಾಗಿ L0, T -1 ಮೇಲೆ ಬಂದು +1, +1 -2 is -1, Q -1. ನೋಡಿ, M1 T -1, M1 T -1, Q -1. ಹಾಗಾಗಿ ನೀವು ವೈ ಏನು ಡೈಮೆನ್ಷನ್ ಬರಿತಾ ಇದ್ದೀರಾ, ಬಿ ಡೈಮೆನ್ಷನ್, ದಟ್ ಈಸ್ M1 T -1 Q -1. ಅದನ್ನು ತಗೊಂಡು ಈ ಈಕ್ವೇಷನ್ ಹಾಕೋಬೇಕು ನೀವು. ಸೊ ಹಾಕ್ಕೊಂಡ್ರೆ ದಿ ವ್ಯಾಲ್ಯೂ ಆಫ್ ವೈ ನಾವು ಝಡ್ಡಿಗೆ ಬರೀಬೇಕು ಆ್ಯಕ್ಚುಲಿ ಅಲ್ವಾ, ಇದು ಝೆಡ್. ವ್ಯಾಲ್ಯೂ ಆಫ್ ಝೆಡ್, ಡೈಮೆನ್ಷನ್ಸ್ ಆಫ್ ಝೆಡ್ ಈಕ್ವಲ್ ಟು ಡೈಮೆನ್ಷನ್ ಆಫ್ ಬಿ. ಹಾಗಾಗಿ ನಾನು ಕಮ್ ಟು ದಿ ಈಕ್ವೇಷನ್, ಗಿವನ್ ಈಕ್ವೇಷನ್ ವೈ
you have to solve for y that equal to x divided by z ಕ್ಯೂಬ್ ಅಂತ ಅವ್ರು ಹೇಳ್ತಾರೆ. ಐ ಹ್ಯಾವ್ ರಿಟರ್ನ್ ಡೈಮೆನ್ಷನ್ಸ್ ಆಫ್ ಎಕ್ಸ್ ಆಲ್ರೆಡಿ ನೋಡಿ ಇಲ್ಲಿ ಬರ್ಕೊಂಡಿದ್ದೀನಿ. ವಾಟ್ ಇಸ್ ದಟ್? m-1 l-2 t+2 q+2 ಹೋಲ್ ಡಿವೈಡೆಡ್ ಬೈ ಝಡ್ಗೆ ಬರೀತೀನಿ m1 t-1 q-1 ಹೋಲ್ ಟು ದಿ ಪವರ್ 3. ನಾವು ಯು ಕ್ಯಾನ್ ಸಿಂಪ್ಲಿಫೈ ಇಟ್ ಆ್ಯಂಡ್ ಸಾಲ್ವ್. ಹೇಗೆ ಮೈಂಡ್ ಮಾಡ್ತಾರೆ ನೋಡಿ ಇದು. ಎಮ್ 1 ಇಂಟು 3 ಮೇಲೆ ಬಂದಾಗ -3 ಆದರೆ ರೈಟ್ -3 ರೈಟ್ ಇಟ್ಸ್ ನಾಟ್ -3, ಇಟ್ಸ್ ಆ್ಯಕ್ಚುಲಿ -2. ಇಲ್ಲಿ ನಾನು ಬರೆಯುವ ಮಿಸ್ ಆಯಿತು. -2 ಅದು ಆ್ಯಕ್ಚುಲಿ. ಸೊ ಇಟ್ ಇಸ್ 2. ಹಾಗಾಗಿ ಇದು 2 m1 ಇಂಟು 2 ಮೇಲೆ ಬಂದರೆ -2 -1 -3 ಆ್ಯಂಡ್ ಎಲ್ ಪವರ್ ಆಫ್ ಎಲ್ ಚೆಕ್ ಇಟ್. ಪವರ್ ಆಫ್ ಎಲ್ -2 ಅದೇ ಉಳ್ಕೊಳ್ತು, ಕೆಳಗಡೆ ಏನಿಲ್ಲ. ಆ್ಯಂಡ್ ಪವರ್ ಆಫ್ ಟಿ 4 ಆಯಿತು. 4 ನೋಡಿ ಇಲ್ಲಿ -2 -2 ಮೇಲೆ ಬಂದರೆ +2 +4 ಕ್ಯೂ -2 ಇದೆ, ಮೇಲೆ +2 ಇದೆ. ಹಾಗಾಗಿ ಅದು ಮೇಲೆ ಬಂದಾಗ ಕ್ಯೂ ಪವರ್ 4 ಆಯಿತು. ಸೊ ಡೈಮೆನ್ಷನ್ ಫಾರ್ಮುಲಾ ಆಫ್ y is m3 l-2 t4 q4. That is in our option A, right? Okay, keep solving problems like this.